ओम शांति, ओम शांति, ओम शांति, ओम। मन की आँखों से हर पल ही तुझको देखूं, मन की आँखों से हर पल ही तुझको देखूं। बाबा खड़े हैं पास मेरे, दिल से दुआएं मांगू। बाबा मेरे, बाबा मेरे, बाबा मेरे, बाबा मेरे। मन की आँखों से हर पल ही तुझको देखूं, मन की आँखों से हर पल ही तुझको देखूं। बाबा खड़े हैं पास मेरे, दिल से दुआएं मांगो। बाबा मेरे, बाबा मेरे, बाबा मेरे, बाबा मेरे। देखूं मैं जहाँ भी रूप तेरा ही सामने आए, वर्षा वरदानों की मेरे मन पे तू बरसाए। रूहानी दृष्टि दे दे, रूहानी दृष्टि दे दे, इतनी दुआएं मांगू। मन की आँखों से हर पल ही तुझको देखूं। बाबा खड़े हैं पास मेरे, दिल से दुआएं मांगो। बाबा मेरे, बाबा मेरे, बाबा मेरे, बाबा मेरे। नित दिन हर पल पर साथ तेरे मैं मिलन मनाऊं। ख्वाबों ख्यालों में तुझे अपने ही पास में पाऊं। जीवन के हर मोड़ पे तेरा, जीवन के हर मोड़ पे तेरा साथ मैं तो मांगूं। मन की आँखों से हर पल ही तुझको देखूं, मन की
आँखों से हर पल ही तुझको देखूं। बाबा खड़े हैं पास मेरे, दिल से दुआएं मांगू। बाबा मेरे, बाबा मेरे, बाबा मेरे, बाबा मेरे। मन की आँखों से हर पल ही तुझको देखूं। मन की आँखों से हर पल ही तुझको देखूं। बाबा खड़े हैं पास मेरे, दिल से दुआएं मांगो। बाबा मेरे, बाबा मेरे, बाबा मेरे, बाबा मेरे। ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 18/1/2009 2009 जनवरी 18 मुरली. 40 वर्ष की अव्यक्त पालना का रिटर्न. 4 बातें. शुभ चिंतक बनो, शुभ चिंतन करो, शुभ वृत्ति से शुभ वायुमंडल बनाओ तथा जीरो और हीरो की स्मृति में रहो. ಅಂದರೆ 2009ನೇ ಇಸವಿಗೆ ಅಂತನ್ನುವಾಗ 40 ವರ್ಷದಿಂದ ಬಾಬಾ ಅವ್ಯಕ್ತ ಪಾಲನೆಯನ್ನು ನೀಡ್ತಾ ಇದ್ದಾರೆ. 1969ರಿಂದ 2009 40 ವರ್ಷದ ಅವ್ಯಕ್ತ ಪಾಲನೆಗೆ ನಾವು ರಿಟರ್ನ್ ಏನು ಕೊಡಬೇಕಂದ್ರೆ, ಒಂದನೇದ್ದು ಶುಭ ಚಿಂತಕರಾಗಿರಿ, ಎರಡನೇದ್ದು ಶುಭ ಚಿಂತನೆ ಮಾಡಿರಿ, ಮೂರನೇದ್ದು ಶುಭ ವೃತ್ತಿಯಿಂದ ಶುಭ ವಾಯುಮಂಡಲವನ್ನು ರೂಪಿಸಿರಿ, ನಾಲ್ಕನೇದ್ದು ಜೀರೋ ಮತ್ತು ಹೀರೋ ಸ್ಮೃತಿಯಲ್ಲಿರಿ. जीरो मत हीरो स्मृतियल्ली. आज बाप दादा चारों ओर के अपने सेवा के साथी बच्चों से मिलने आए हैं. नाल्कु कಡೆಯ ಸೇವಾ ಸಾಥಿ ಮಕ್ಕಳನ್ನು ಬಾಪ್ ದಾದಾ ಮಿಲನ ಮಾಡ್ತಾ ಇದ್ದಾರೆ. आदि सेवा के साथी और सेवा में और भी सेवा के साथी बन बहुत अच्छी सेवा की वृद्धि कर रहे हैं. तो बाप दादा अपने साथियों को देख कर खुश हो रहे हैं. ಅಂದರೆ ಬಾಬಾ ಸೇವೆ ಮಾಡಬೇಕಾದ್ರೆ ಆದಿಯಲ್ಲಿ ಸೇವಾ ಸಾಥಿಯರು, ಅದರ ಜೊತೆಗೆ ಇನ್ನು ಅನ್ಯ ಸೇವಾ ಸಾಥಿಯರನ್ನು ಮಾಡಿ ಈಗ ಬಹಳ ಸೇವೆ ಚೆನ್ನಾಗಿ ವೃದ್ಧಿಯಾಗ್ತಾ ಇದೆ. ಬಾಪ್ ದಾದಾ ತನ್ನ ಸಾಥಿಯರನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಅವರ ದಿಲ್ ಮೇ ಗೀತ್ गा रहे हैं. ವಾ, ಹೃದಯದಲ್ಲಿ ಯಾವ ಗೀತೆ ಬಾಬಂದು? ವಾ, ಮೇರೆ ವಿಶ್ವ ಪರಿವರ್ತನ್ ಸೇವಾ ಕೆ ಸಾಥಿ ವಾ, ನನ್ನ ವಿಶ್ವ ಪರಿವರ್ತನೆಯ ಸೇವಾ ಸಾಥಿಯರೇ ವಾ. ಅಂದರೆ ಶಿವಬಾಬಾ ವಿಶ್ವ ಪರಿವರ್ತಕ, ಆದರೆ ಅವನೊಬ್ಬನೇನು ಮಾಡಲಿಕ್ಕಾಗೋದಿಲ್ಲ. ನಾವೆಲ್ಲರೂ ವಿಶ್ವ ಪರಿವರ್ತನೆಗೆ ಸೇವಾ ಸಾಥಿಯರು ಅಂತ ಮಕ್ಕಳನ್ನು ನೋಡಿ ಬಾಬಾ ವಾ ಅಂತ ಹೇಳ್ತಿದ್ದಾರೆ.
आज अमृत वेले से चारों ओर स्नेह की मालाएं बाप दादा को डाल रहे थे. ಇವತ್ತು ಅಮೃತ ವೇಳೆಯಿಂದ 4 ಕಡೆಯ ಸ್ನೇಹದ ಮಾಲೆ ಬಾಪ್ತಾದರವರ ಕೊರಳಿಗೆ ಬೀಳ್ತಾ ಇದೆ. 3 ಪ್ರಕಾರ ಕಿ ಮಾಲಾಯೇ ಥಿ ಅಂದರೆ ಬಾಬನ ಮಕ್ಕಳೇ, 3 ಪ್ರಕಾರದ ಮಕ್ಕಳು ಮಾಲೆಯ ರೂಪದಲ್ಲಿ ಬಾಬನಿಗೆ ಏನಾಗಿದ್ದಾರೆ, ಕೊರಳ ಹಾರಾಗಿದ್ದಾರೆ. ಅದರಲ್ಲಿ 3 ಪ್ರಕಾರದ ಹಾರಗಳಿದ್ದವು. ಒಂದನೇದ್ದು ಬಾಪ್ ಸಮಾನ್ ಬನ್ನೇಕೆ ಉಮಂಗ್ ಉತ್ಸಾಹಕಿ, ತಂದೆಯ ಸಮಾನಾಗಬೇಕು, ತಂದೆಯ ಸಮಾನಾಗಬೇಕು ಎನ್ನುವ ಉಮಂಗುತ್ಸಾಹದ ಮಕ್ಕಳ ಹಾರ. ತಂದೆಯ ಸಮಾನಾಗಬೇಕು ಎನ್ನುವ ಉಮಂಗುತ್ಸಾಹದ ಮಕ್ಕಳು. ಎರಡನೇದ್ದು ಅತಿ ಬಿಚುಡಿ ಹುಯಿ ಬಂಧನ್ ವಾಲಿ ಬಂದೇಲಿ गोपिकाओं की, उनकी मालाएं तो थी लेकिन चमकते हुए अति अमूल्य आंसुओं की माला भी थी. एक एक आंसु मोती समान चमक रहे थे. ಎರಡನೇ ಪ್ರಕಾರದ ಮಕ್ಕಳು ಯಾರಂದರೆ ಬಾಬನಿಂದ ಅಗಲಿದ ಮಕ್ಕಳು, ಬಂಧನದಲ್ಲಿರುವಂತಹ ಗೋಪಿಕೆಯರು. ಅವರು ಅಮೂಲ್ಯವಾದಂತಹ, ಅವರ ಹತ್ರ ಏನಿದೆ, ಆನ್ಸೋ ಕಣ್ಣೀರಿದೆ. ಒಂದೊಂದು ಕಣ್ಣೀರಿನ ಹನಿನೂ ಸಹ ಮುತ್ತಿನ ಸಮಾನ ಹೊಳಿತಾ ಇತ್ತು. ಒಂದನೇವರು ತಂದೆಯ ಸಮಾನ ಆಗಬೇಕೆನ್ನುವ ಉಮಂಗುತ್ಸಾಹದಲ್ಲಿರುವವರು. ಎರಡನೆಯವರು ಬಂಧನದಲ್ಲಿರುವಂತಹ ಬಾಂದೇಲಿ ಗೋಪಿಕಾಯಿ, ಕಣ್ಣಲ್ಲಿ ಬೀಳುವಂತಹ ಕಣ್ಣೀರಿನ ಹನಿ ಮುತ್ತಿನ ಸಮಾನ ಹೊಳೆಯುತ್ತಿತ್ತು. ತೀಸರಿ ಮಾಲಾ ಕುಚ್ಚು ಕುಚ್ಚು ಬಚ್ಚೋಂಕಿ ಉಲ್ಲನೋಂಕಿ ಥಿ. ಬಾಬನಿಗೆ ಒಂದಲ್ಲ ಒಂದು ದೂರು ಕೊಡುವಂತಹ ಮಕ್ಕಳ ಮಾಲೆ. 3 ಪ್ರಕಾರದ ಮಕ್ಕಳು ಮಾಲೆಯ ರೂಪದಲ್ಲಿ ಬಾಬನ ಕೊರಳಿಗೆ ಹಾರವಾಗಿ ಇದ್ರು. आज अमृत वेले से लेके सभी में विशेष स्नेह समाया हुआ दिखाई दे रहा था. बाप दादा ने विराट रूप जैसे बाहें पसार सब बच्चों को बाहों में समा लिया. ಅಂದರೆ ಜನವರಿ 18 ಅಂದ ಕೂಡಲೇ ಎಲ್ಲ ಮಕ್ಕಳು ಭಾಳ ವಿಶೇಷ ಸ್ನೇಹದಿಂದ ಬಾಬನ ನೆನಪು ಮಾಡ್ತಾ ಇರ್ತಾರೆ. ಬಾಬನ ಸಹಿತ ವಿರಾಟ ರೂಪದಿಂದ 2 ಕೈಯನ್ನು ಚಾಚಿ ಎಲ್ಲ ಮಕ್ಕಳನ್ನು ಸಹಿತ ತನ್ನ ಬಾಹುವಿನಿಂದ ಸಮಾವೇಶಗೊಳಿಸಿಕೊಂಡ್ರು. ವೈಸೆ ಆಜ್ ಕಾ ದಿನ್ ಸ್ನೇಹ ಕೆ ಸಾಥ್ ಸರ್ವ ಪವರ್ಸ್ ಕಿ ವಿಲ್ ದೇನೆ ಕಾ ಬಿ ದಿನ್ ತಾ. ಇವತ್ತಿನ ದಿನ ಸ್ನೇಹದ ಜೊತೆಗೆ ಎಲ್ಲ ಮಕ್ಕಳಿಗೆ ವಿಲ್ ಕೊಡುವಂತಹ ದಿನ. एक बच्ची को हाथ में हाथ मिला के साथ में सभी बच्चों को विल पवर्स की विल की. मेरे बाबा ತಿಳಿಸ್ತಾರೆ, एक बच्ची को हाथ में हाथ मिला के. ಯಾರವರು? ಪ್ರಕಾಶ್ ಮಣಿ ದಾದೀಜಿಯವರಿಗೆ ದೃಷ್ಟಿ ಕೊಡ್ತಾ ಕೊಡ್ತಾ ಕೈಯ ಮೇಲೆ ಕೈ ಇಟ್ಟು ತನ್ನ ಎಲ್ಲ ಪವರ್ಸನ್ನು ಏನು ಮಾಡಿದರು, ದಾದಿಗೆ ಬಾಬಾ ಟ್ರಾನ್ಸ್ಫರ್ ಮಾಡಿದರು. ಅದರ ಜೊತೆಗೆ ಎಲ್ಲ ಮಕ್ಕಳಿಗೂ, ಶಕ್ತಿ ಸೈನ್ಯ ಅಥವಾ ಪಾಂಡವ ಸೈನ್ಯದ ಮಕ್ಕಳಿಗೆ ವಿಲ್ ಪವರ್ಸನ್ನು ಏನು ಮಾಡ್ತಾರೆ ಬಾಬಾ, ವಿಲ್ ಮಾಡ್ತಾರೆ. बाप दादा ने देखा कई बच्चे पांडव भी और शक्तियाँ भी गुप्त रूप से अंतर्मुखी बन पुरुषार्थ में तीव्र गति से चल रहे हैं. ಕೆಲವು ಮಕ್ಕಳು ಪಾಂಡವರಿರ್ಬೋದು, ಶಕ್ತಿಯರಿರ್ಬೋದು, ಅಂತರ್ಮುಖಿಗಳಾಗಿ ಪುರುಷಾರ್ಥದಲ್ಲಿ ಗುಪ್ತ ರೂಪದಲ್ಲಿ ತೀವ್ರ ಗತಿಯಿಂದ ಕೆಲವು ನಡೆಯುವಂಥ ಮಕ್ಕಳು ಸಹಿತ ಇದ್ದಾರೆ. ಬಾಹರ್ ಸೆ ದಿಖಾಯಿ ನಹಿ ದೇತೆ, ಹೊರಗಡೆಯಿಂದ ಗೊತ್ತಾಗಂಗಿಲ್ಲ. ಲೇಕಿನ್ पुरुषार्थी अच्छे ही. बाप दादा ने आज सभी बच्चों का विशेष रूप देखा. स्नेह का सब्जेक्ट सभी के चेहरों को चमका रही थी. ಇವತ್ತು ಮಕ್ಕಳ ವಿಶೇಷ ರೂಪವನ್ನು ನೋಡ್ತಾರೆ. ನಿಮ್ಗೆ ಗೊತ್ತಿದೆ, ಜನವರಿ 18 ಅಂದ ಕೂಡಲೇ
ಎಲ್ಲ ಮಕ್ಕಳ ಮುಖದಲ್ಲಿ ಬಾಬನ ಮೇಲೆ ಇರುವಂಥ ಸ್ನೇಹ ಅದು ಹೊಳಿತಾ ಇರ್ತಿತ್ತು. ಆ ಸ್ನೇಹದ ಲಕ್ಷಣ ಏನಪ್ಪ? ಬಾಬಾ ಹೇಳ್ತಾರೆ, ಜ್ಞಾನಿ ತೋ ಆತ್ಮ ಬಚ್ಚೆ ತೋ ಹೈ, ಲೇಕಿನ್ स्नेह की सब्जेक्ट आवश्यक है, क्योंकि स्नेही मेहनत कम और मोहब्बत के अनुभव में सहज रहते हैं. ಎಲ್ಲ ಮಕ್ಕಳಿಗೆ ಬಾಬನ ಮೇಲೆ ಸ್ನೇಹದ ಸಬ್ಜೆಕ್ಟ್ ಓಕೆ. ಎಲ್ಲ ಮಕ್ಕಳ ಮುಖದಲ್ಲಿ ಆ ಸ್ನೇಹದ ಚಮಕ ಕಾಣ್ತಾ ಇತ್ತು. ಹೇಳಿ, ಸ್ನೇಹದ ಸಬ್ಜೆಕ್ಟ್ ಭಾಳ ಅವಶ್ಯಕ. 1ನೇ ಪಾಯಿಂಟ್, ಸ್ನೇಹ ಪರಿಶ್ರಮವನ್ನು ಕಡಿಮೆಗೊಳಿಸ್ತದೆ. ಪ್ರೀತಿ ಇರುವುದರಿಂದ ಅನುಭವಮೇ ಸಹಜ रहते हैं, ಪ್ರೀತಿಯ ಅನುಭವದಲ್ಲಿ ಸಹಜವಾಗಿರ್ತಾರೆ, ಪರಿಶ್ರಮ ಕಡಿಮೆ ಇರ್ತದೆ. 2ನೇದು, ಸ್ನೇಹದ ಶಕ್ತಿ कैसी भी पहाड़ जैसी समस्या हो पहाड़ को भी रुई बना देती है. ಎಷ್ಟು ಬಾಬನ ಜೊತೆಗೆ ನಮಗೆ ಸ್ನೇಹ ಇರ್ತದೋ ಆವಾಗ ಪರ್ವತದಷ್ಟು ದೊಡ್ಡ ಸಮಸ್ಯೆಗಳು ಬಂದರೂ ಸಹಿತ ಆ ಪರ್ವತ ಹೋಗಿ ನಮ್ಮ ಪಾಲಿಗೆ ಏನಾಗ್ತದೆ, ಅದು ಹತ್ತಿಯ ಸಮಾನ ಅನಿಸ್ತದೆ. ಯಾವಾಗ ಬಾಬನ ಜೊತೆಗೆ ಸ್ನೇಹ ಇದ್ದಾಗ, ಬಾಬನ ಜೊತೆ ಸ್ನೇಹ ಇದ್ದಾಗ ಪರಿಶ್ರಮ ಕಡಿಮೆ, ಆ ಸ್ನೇಹದ ಅನುಭವ ಸಹಜ ಅನಿಸ್ತದೆ. 2ನೇದಾಗಿ ಸ್ನೇಹದ ಶಕ್ತಿ ಇದ್ದಾಗ ಪರ್ವತದಂಥ ಪರಿಸ್ಥಿತಿನೂ ಹತ್ತಿಯ ಸಮಾನ ಹಗುರ ಅನಿಸ್ತದೆ. ಪಹಾಡ್ ಕೋ ಬಿ ಪಾನಿ ಜೈಸಾ ಹಲ್ಕಾ ಬನಾ ದೇತಿ ಹೈ, ಪರ್ವತವನ್ನು ಸಹಿತ ನೀರಿನ ಸಮಾನ ಏನಾಗ್ತದೆ, ಹಗುರ ಮಾಡಿಬಿಡ್ತದೆ ಸ್ನೇಹ. ನೆಕ್ಸ್ಟ್, ಸ್ನೇಹ ಏಕ ಛತ್ರ ಛಾಯಾ ಹೈ. ಎಷ್ಟು ಬಾಬನ ಸ್ನೇಹದಲ್ಲಿ ಇರ್ತೀವಿ, ಅದೇ ನಮ್ಮ ಪಾಲಿಗೆ ಛತ್ರ ಛಾಯೆ. नेक्स्ट, छत्र छाया के कारण वो सदा ಸೇಫ್ रहता है. ಬಾಬನ ಸ್ನೇಹದಲ್ಲಿದ್ದರೆ ಸಾಕು, ಅದು ಛತ್ರ ಛಾಯೆ ನಮ್ಮನ್ನು ಸುರಕ್ಷಿತವಾಗಿಡ್ತದೆ, ಸಹಜ होता है. नेक्स्ट, स्नेह से परमात्मा व भगवान को भी अपना दोस्त बना देते हैं. ಎಷ್ಟು ಸ್ನೇಹಕ್ಕೆ ಶಕ್ತಿ ಇದೆ ಅಂದರೆ ಪರಮಾತ್ಮನನ್ನು ನನ್ನ ದೋಸ್ತನ್ನಾಗಿ ಮಾಡ್ಕೊಳ್ತೀನಿ. जो यादगार है खुदा दोस्त का, दोस्त को दोस्त बना के कोई भी समस्या दोस्ती के नाते से सहज कर देते. ಆದ್ದರಿಂದ ಖುದನನ್ನು ದೋಸ್ತ್ ಮಾಡಿಕೊಂಡಾಗ ಎಂಥ ಸಮಸ್ಯೆನೂ ಸಹಿತ ದೋಸ್ತಿಯ ಸಂಬಂಧದಲ್ಲಿ ನಮಗೆ ಸಮಸ್ಯೆ ಏನಾಗ್ತದೆ, ಸಹಜ ಆಗ್ತದೆ. ಯಾಕೆ ನನ್ನ ದೋಸ್ತೆ ಯಾರು? ಖುದನೇ ದೋಸ್ತ್ ಆಗಿಬಿಟ್ರೆ ನೀವು ಸಮಸ್ಯೆ ಕಷ್ಟ ಇದ್ದದೆಲ್ಲ ಯಾರಿಗೆ ಹೇಳ್ಕೊಳ್ತೀವಿ? ದೋಸ್ತಿಗೆ ಹೇಳ್ಕೊತೀವಿ. ಭಾಳ ಸಹಜ. ದೋಸ್ತಿಗೆ ನಾತೆ ಸೆ ಸಮಸ್ಯೆನೂ ಸಹಿತ ಸಹಜ ಕರ್ ದೇತೆ. ನೆಕ್ಸ್ಟ್, ಬಾಪ ಕೋ ಅಪನ ಸಾಥಿ ಬನಾ ದೇತೆ ಹೈ. ನಮಗೆ ಅವನ ಮೇಲೆ ಪ್ರೀತಿ ಇರೋದ್ರಿಂದ ಬಾಬನನ್ನು ಸದಾ ನಮ್ಮ ಸಾಥಿಯನ್ನಾಗಿ ಮಾಡ್ಕೋತೀವಿ. ಇನ್ನೇನು ಮಾಡ್ತದೆ ಪ್ರೀತಿ? ಜ್ಞಾನ ಬೀಜ ಹೈ, ಪ್ರೇಮ के पानी बीज में प्राप्ति के फल लगा देता है. ಬಾಬಾ ಅಂತಾರೆ, ಜ್ಞಾನ ಎನ್ನುವುದು ಬೀಜ. ನಾವೇನು ಬಾಬನನ್ನು ಪ್ರೀತಿಸ್ತೀವೋ ಆ ಪ್ರೀತಿ ಎನ್ನುವುದು ಬೀಜಕ್ಕೆ ಏನು ಹಾಕಿದಂಗೆ, ನೀರು ಹಾಕಿದಂಗೆ ಪ್ರಾಪ್ತಿ ಎನ್ನುವಂಥ ಫಲ ನಮಗೆ ಸಹಜವಾಗಿ ಸಿಗ್ತದೆ. नेक्स्ट, तो ऐसे बाप के स्नेही बच्चे बाप को याद करना मेहनत नहीं समझते, बोलना मुश्किल समझते हैं. ಬಾಬನ ಸ್ನೇಹದಲ್ಲಿರುವಂಥ ಮಕ್ಕಳಿಗೆ ನೆನಪು ಮಾಡೋದು ಕಷ್ಟ ಅಲ್ಲ, ಬಾಬನನ್ನು ಮರೆಯೋದು ಕಷ್ಟ ಆಗಿರ್ತದೆ. ಸ್ನೇಹಿ ಕಭಿ ಸ್ನೇಹಕ್ಕೋ ಭೂಲ್ ನಹೀ ಸಕ್ತಾ. ನಾನು ಬಾಬನ ಸ್ನೇಹಿ. ಬಾಬಾ ಹೇಳ್ತಿದ್ದಾರೆ, ಎಂದಿಗೂ ಸಹಿತ ತಂದೆಯ ಸ್ನೇಹವನ್ನು ನಾನು ಬಿಡಲಿಕ್ಕೆ ಮರಿಲಿಕ್ಕೆ ಸಾಧ್ಯವಿಲ್ಲ. ಮೇರಾ ಬಾಬಾ ಕಹಾ ದಿಲ್ ಕಾ ಸ್ನೇಹ ಸೆ ಸರ್ವ ಖಜಾನಾ ಕಿ ಚಾಬಿ ಮಿಲ್ ಜಾತಿ ಹೈ. ಇನ್ನೇನಾಗ್ತದೆ? ಮೇರಾ ಬಾಬಾ ಅಂತ ಹೃದಯ ತುಂಬಿ ಬಾಬನಿಗೆ ಹೇಳಿ ಸರ್ವ ಖಜಾನೆಗಳ ಚಾಬಿ ನಮಗೆ ಸಿಕ್ಬಿಡ್ತದೆ. ಇನ್ನೇನು ಮಾಡ್ತದೆ ಸ್ನೇಹ? तो दोनों बाप दादा
ऐसे स्नेही जिनके आगे बाप दादा भी ಹಜೂರ್ ಹಾಜಿರ್ ಹೋ ಜಾತಾ. ಎಷ್ಟು ಸ್ನೇಹ ನಮ್ಮ ಹತ್ರ ಬಾಬನ ಜೊತೆಗಿದ್ದರೆ ಅದಕ್ಕೆ ಎಷ್ಟು ತಾಕತ್ತಿದೆ ಅಂತಂದರೆ ಹಜೂರನ್ನು ಏನು ಮಾಡಿಬಿಡ್ತದೆ, ಹಾಜಿರ್ ಮಾಡಿಬಿಡ್ತದೆ. ನಮ್ಮ ಹಜೂರ್, ನಮ್ಮ ಮಾಲೀಕ ಯಾರು? ಶಿವಬಾಬನು ನಮ್ಮ ಮುಂದೆ 1 ಸೆಕೆಂಡಿಗೆ ಹಾಜರಾಗ್ಬಿಡ್ತಾನೆ. ಗೊತ್ತಾಯ್ತಲ್ಲ ಸ್ನೇಹಕ್ಕೆ ಎಷ್ಟು ತಾಕತ್ತಿದೆ ಅಂತ. ಯಾದು ತೋ ಸಬ್ ಕರ್ತೆ ಹೀ, ತೋಡಿ ತೋಡಿ ಮೆಹನತ್ ಸೆ ಕರ್ತೆ ಹೀ, कोई सदा स्नेह के सागर में ಲವ್ಲೀನ್ रहते ही. ತಂದೆ ನೆನಪು ಕೆಲವರು ಮಾಡ್ತಾರೆ, ಕೆಲವರು ಸ್ವಲ್ಪ ಪರಿಶ್ರಮನೂ ಪಡ್ತಾರೆ. ಆದರೆ ಯಾರು ಸ್ನೇಹಿ ಮಕ್ಕಳಿದ್ದಾರೋ ಅವರು ಸ್ನೇಹ ಸಾಗರನಲ್ಲಿ ಲವ್ಲೀನ್ ಆಗಿರ್ತಾರೆ. ದುನಿಯಾ ವಾಲೆ ಕೇತೆ ಆತ್ಮ ಪರಮಾತ್ಮ ಮೇಲೆ ಲೀನ್ ಹೋ ಜಾತಿ. ಜಗತ್ತಿನ ಜನ ಏನು ಹೇಳ್ತಾರೆ, ಆತ್ಮ ಪರಮಾತ್ಮನಲ್ಲಿ ಲೀನ್ ಆಗ್ತದೆ ಅಂತ ಹೇಳಿ. ಆದರೆ ಆತ್ಮ परमात्मा के प्यार में लवलीन हो जाती है. ಎಷ್ಟರ ಮಟ್ಟಿಗೆ ಭಕ್ತರು ಈ ಮಾತನ್ನಾಡ್ತಾರೆ, ಆತ್ಮ ಪರಮಾತ್ಮ ಲೀನ್ ಆಗ್ತದೆ. ಇಲ್ಲ, ನಾವು ಎಷ್ಟು ಬಾಬನ ಪ್ರೀತಿಯಲ್ಲಿ ಲವ್ಲೀನ್ ಆಗ್ತೀವೋ ಅದನ್ನು ಭಕ್ತರು ಆ ರೀತಿ ಹೇಳಲಿಕ್ಕೆ ಶುರು ಮಾಡಿದರು. ಲೀನ್ ನೈ ಹೋತಿ ಲವ್ಲೀನ್ ಹೋತಿ ಹೈ. ಲೀನ್ ಆಗೋದಿಲ್ಲ ಆತ್ಮ ಪರಮಾತ್ಮನಲ್ಲಿ, ಆದರೆ ಪ್ರೀತಿಯಲ್ಲಿ ಲವ್ಲೀನ್ ಅಂತ ಬಾಬಾ ತಿಳಿಸ್ತಿದ್ದಾರೆ. ಹೇಳಿ ಈಗ ಸ್ನೇಹದ ಸಬ್ಜೆಕ್ಟ್ ಹೆಂಗಿದೆ? ಯಾರನ್ನ ಸ್ನೇಹ ಮಾಡಬೇಕು, ಯಾರನ್ನ ಲವ್ ಮಾಡಬೇಕು? ಒಬ್ಬ ತಂದೆಯನ್ನು ಲವ್ ಮಾಡಬೇಕು. ಬಾಬನನ್ನು ಪ್ರೀತಿ ಮಾಡೋದರಿಂದ ಒಂದನೇದ್ದು ಪರಿಶ್ರಮ ಕಡಿಮೆ, ನಂತರ ಮೊಹಬ್ಬತ್ಗೆ ಅನುಭವ ಮೇ ಸಹಜ रहते. ಎರಡನೇದ್ದು ಪರ್ವತದಂಥ ಪರಿಸ್ಥಿತಿನೂ ಸಹಿತ ಸಮಸ್ಯೆನೂ ಹತ್ತಿಯ ಸಮಾನ ಹಗುರನಿಸ್ತದೆ. ಮೂರನೇದ್ದು ಪರ್ವತನೂ ಸಹಿತ ನೀರಿನ ತರಹ ಹಗುರ ಅನ್ನಿಸ್ತದೆ. ನೆಕ್ಸ್ಟ್, ಸ್ನೇಹ ಎನ್ನೋದು ಛತ್ರಛಾಯೆ. ನಾವು ಸುರಕ್ಷಿತವಾಗಿರ್ತೀವಿ. ಬಾಬರನ್ನು ಪ್ರೀತಿಸಿದರೆ ಭಗವಂತನೇ ನನ್ನ ದೋಸ್ತ್, ಖುದಾ ದೋಸ್ತ್ ಮಾಡ್ಕೊಂಡ್ಬಿಟ್ರೆ ಬಾಬಾ ಅಂತಾರೆ ಆ ದೋಸ್ತಿಗೆ ನಾತೆಸೆ ಎಲ್ಲ ಸಮಸ್ಯೆ ಏನೋ ಸಹಜ ಆಗ್ತದೆ. ಬಾಬನನ್ನು ಪ್ರೀತಿಯಿಂದ ನಾವು ಸಾಥಿ ಮಾಡ್ಕೋತೀವಿ. ಬಾಬನನ್ನು ನಾವು ಪ್ರೀತಿಸುವುದರಿಂದ ಜ್ಞಾನ ಎನ್ನುವಂಥ ಬೀಜಕ್ಕೆ ನೀರು ಬಿದ್ದು ಪ್ರಾಪ್ತಿಯ ಫಲ ನಮಗೆ ಸಿಗ್ತದೆ. ತಂದೆಯ ನೆನಪಿನಲ್ಲಿ ಯಾವ ರೂಪದ ಪರಿಶ್ರಮನೇ ಇಲ್ಲ. ಪ್ರೀತಿ ಇದ್ದಾಗ ಮರೆಯುವುದೇ ಕಷ್ಟ. ಎಷ್ಟು ಬಾಬನನ್ನು ಪ್ರೀತಿ ಮಾಡ್ತೀವೋ ಸರ್ವ ಖಜಾನೆಗಳ ಚಾಬಿ ನಮಗೆ ಸಿಕ್ಬಿಡ್ತದೆ ಅಲ್ವಾ. ದಿಲ್ಕೆ ಸ್ನೇಹಿಸಿ ತಂದೆಯನ್ನು ಪ್ರೀತಿ ಮಾಡಿದಾಗ ಹಜೂರ್ ಏನಾಗ್ಬಿಡ್ತಾರೆ, ಹಾಜರಾಗ್ಬಿಡ್ತಾರೆ. ಬಾಬಾ ಹೇಳ್ತಿದ್ದಾರೆ ಸ್ನೇಹದ ಸಾಗರನಲ್ಲಿ ಆ ಮಕ್ಕಳು ಲವ್ಲೀನ್ ಆಗಿರ್ತಾರೆ. ಅದನ್ನು ಭಕ್ತರು ಏನು ಹೇಳ್ತಾರೆ, ಆತ್ಮ ಪರಮಾತ್ಮನಲ್ಲಿ ಲೀನ್ ಆಗ್ತದೆ. ಇದು ಸ್ನೇಹದ ಸಬ್ಜೆಕ್ಟ್. बाप दादा ने आज सभी बच्चों का विशेष रूप देखा. स्नेह की सब्जेक्ट सभी के चेहरों को चमका रही थी ಅಂತ ಬಾಬಾ ತಿಳಿಸ್ತಾರೆ. तो आज का दिन मोहब्बत में लवलीन का है. ಇವತ್ತಿನ ದಿನ ಬಾಬನ ಪ್ರೀತಿಯಲ್ಲಿ ಲವ್ಲೀನ್ ಆಗುವಂಥ ದಿನ. ಪರಿಶ್ರಮ ಸಮಾಪ್ತಿಯಾಗಿ ಮೊಹಬ್ಬತ್ ಕೆ ರೂಪ ಮೇ ಬದಲ್ ಜಾತಿ ಹೈ. ಇವತ್ತಿನ ದಿನ ನಮ್ಮ ಪಾಲಿಗೆ ಪರಿಶ್ರಮ ಸಮಾಪ್ತಿಯಾಗಿ ಪ್ರೀತಿಯ ರೂಪವನ್ನು ತಾಳುವಂಥ ದಿನ. तो बाप दादा ने सभी बच्चों के रिजल्ट भी देखी. होमवर्क मेजॉरिटी ने किया. इन होमवर्क बाप समान बनने का लक्ष्य बार बार रिवाइज भी किया. ನಮ್ಮ ವರ್ಕ್ ಒಂದೇ ಹೋಮ್ವರ್ಕ್ ಯಾವುದು, ತಂದೆಯ ಸಮಾನ ಆಗೋದು. 75% बच्चों के रिजल्ट अच्छी रही. 75% ಫಲಿತಾಂಶ ಭಾಳ ಚೆನ್ನಾಗಿದೆ. ಅವರು ಯಹ ಬಾಪ್ ಸಮಾನ್ ಬನ್ನ ಹೀ ಹೇ. ಎಲ್ಲ ಮಕ್ಕಳ ತಲೆಯಲ್ಲಿ ಏನಿದೆ, ತಂದೆಯ ಸಮಾನ ಆಗಲೇಬೇಕು. ಕುಚ್ ಭಿ ತೂಫಾನ್ ಆಯೇ ಹಿ ಹೇ ಹಿ ಕಲಿಯುಗಕ್ಕೆ ಸಮಾಪ್ತಿ ಕಾ ಸಮಯ. ಬಾಬಾ ಅಂತಾರೆ ತೂಫಾನ್ ಬರ್ಬೋದು, ಇದೀಗ ಕಲಿಯುಗದ ಸಮಾಪ್ತಿಯ ಸಮಯ. ತೋ ತೂಫಾನ್ ತೋ ಆಯಂಗೆ, ಪರಿವರ್ತನ ಕಾ ಸಮಯ ಹೈ. ಇದು ಪರಿವರ್ತನೆಯ ಸಮಯ.
ಆದ ಕಾರಣದಿಂದ ಏನು ಬರುದೆ? ತೂಫಾನ್ ಅಂತೂ ಬರ್ತದೆ. ಪರಿವರ್ತನೆಯ ಸಮಯ ಇದು, तूफान बರ್ತದೆ. लेकिन आप बच्चों के लिए तूफान क्या है? तूफान तूफान नहीं, लेकिन तोहफा है. ನಮ್ಮ ಪಾಲಿಗೆ ತೂಫಾನ್ ತೂಫಾ ಅಲ್ಲ, ಬಾಬಾ ಅಂತ ನಮ್ಮ ಪಾಲಿಗೆ ಅದು ರಕ್ಷಾ ಕವಚ ಇದ್ದ ಹಾಗೆ. बाप दादा के वरदान का हाथ सभी पुरुषार्थी बच्चों के माथे पर है. ಬಾಬರವರ ವರದಾನದ ಹಸ್ತ ಎಲ್ಲ ಪುರುಷಾರ್ಥಿ ಮಕ್ಕಳ ತಲೆಯ ಮೇಲೆ ಇದೆ. जिन्होंने दृढ़ संकल्प अर्थात दृढ़ता की चाबी कार्य में लगाई, उन्होंने अभी के रिजल्ट प्रमाण सफलता भी प्राप्त की है. ಯಾರು ದೃಢ ಸಂಕಲ್ಪದ ಚಾಬಿಯನ್ನು ಕಾರ್ಯದಲ್ಲಿ ತಂದಿದ್ದಾರೋ ಆ ರಿಸಲ್ಟ್ ಹೆಂಗಿದೆ ಅಂತಂದರೆ ಅವರಿಗೆ ಸಫಲತೆ ಪ್ರಾಪ್ತಿಯಾಗ್ತದೆ. ಏನು ದೃಢ ಸಂಕಲ್ಪ? ತಂದೆಯ ಸಮಾನ ಆಗಲೇಬೇಕು. ಬಾಬಾ ಹೇಳ್ತಿದ್ದಾರೆ, ತಂದೆ ಸಮಾನ ನಾನು ಆಗಲೇಬೇಕನ್ನುವಂತಹ ಮಕ್ಕಳ ದೃಢ ಸಂಕಲ್ಪ ಮಾಡಿದ್ದೇ ತಡ ಬಾಬನ ವರದಾನದ ಹಸ್ತ ಅಂಥ ಮಕ್ಕಳ ತಲೆಯ ಮೇಲಿರ್ತದೆ. ಬಾಬಾ ಹೇಳ್ತಾರೆ, ಅಂಥ ದೃಢ ಸಂಕಲ್ಪಧಾರಿಗಳಿಗೆ ಚಾಬಿ ಕಾರ್ಯ में लगाई, उन्होंने रिजल्ट प्रमाण सफलता भी प्राप्ति की है. ಫಲಿತಾಂಶ ಏನವರ ಪಾಲಿಗೆ? सफलते. लेकिन सदा काल के लिए तूफान को तोहफा बनाए, समस्या को समाधान रूप दे आगे बढ़ते चलो. ಅದರಿಂದ ಬಾಬಾ ಹೇಳ್ತಾರೆ, ತೂಫಾನ್ ಬಂದರೂ ಸಹಿತ ಏನಾಗಬೇಕದು? ತೋಹಫಾ ಆಗಬೇಕು. ಸಮಸ್ಯೆಗಳು ಬಂದರೂ ಸಹಿತ ಸಮಾಧಾನ ರೂಪದಲ್ಲಿದ್ದುಕೊಂಡು ಮುಂದುವರಿಯಿರಿ. तो बाप दादा अभी की रिजल्ट में खुश है. तो योग तपस्या की है, उसमें लक्ष्य दृढ़ रखा है, बनना ही है. ಎಲ್ಲ ಯೋಗ ಏನು ಮಾಡ್ತಿದ್ದೀರಿ, ತಪಸ್ ಮಾಡ್ತಿದ್ದೀರಿ, ತಮ್ಮೆಲ್ಲರ ಲಕ್ಷ್ಯ ದೃಢ ಇಟ್ಕೊಳ್ಳಿ. बनना ही है. क्या बनना ही है? बाप समान बनना ही है. ಸಮಸ್ಯೆಗಳು ಬರ್ತವೆ, ಆದರೆ ಸಮಾಧಾನ ಸ್ವರೂಪದಲ್ಲಿ ಇರಬೇಕು. ತಂದೆಯ ವರದಾನದ ಹಸ್ತ ತಲೆ ಮೇಲಿದೆ ಅಂತ ಅನುಭವ ಮಾಡಬೇಕು. ತೂಫಾನ್ ಸಹಿತ ನಮ್ಮ ಪಾಲಿಗೆ ಏನಾಗ್ತದೆ? ಆವಾಗ ತೋಹಫಾ ಆಗ್ತದೆ. 40 ವರ್ಷ ಅವ್ಯಕ್ತ ಪಾಲನಾಕ್ಕೆ ಪೂರೇ ಹುಯೆ. ಬಾಬಾ ಹೇಳ್ತಾರೆ, 40 ವರ್ಷ ಆಯ್ತು, ಅವ್ಯಕ್ತ ಪಾಲನ ಪೂರ್ಣ ಆಯಿತು. 1969ರಿಂದ 2009 ಇಸವಿಯ ತನಕ ಎಷ್ಟು ವರ್ಷ ಆಯ್ತು? ಈಗ 40 ವರ್ಷ. तो 40 ವರ್ಷ में पहले क्या आता ಹೇಳಿ. 40 ವರ್ಷದಲ್ಲಿ ಏನು ಕಲ್ತ್ರಿ? ಮೊದಲು ಏನು ಬಂತು? ಮೊದಲನೇ ಸಬ್ಜೆಕ್ಟ್ ಏನು? ಮೊದಲನೇ ಸಬ್ಜೆಕ್ಟ್ ಬಿಂದು ಅಲ್ವಾ? ಪಾಠ 1 ಬಿಂದು, 0. ನೀವು 1 2 3 4 ಬರಿಬೇಕಾದ್ರೆ ಮೊದಲೇನು? ಮೊದಲು 0. 0 ಆದ ಮೇಲೆ 1 2 ಸರ ಆಗ್ತದೆ. ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ, ಪಹಲೆ ಕ್ಯಾ ತಾ? 0. तो 0 याद दिलाता कि मैं हीरो, सच्चा हीरो, महान हीरो और हीरो पार्टदारी बन हर कार्य हीरो समान करना है. ಬಾಬಾ ಹೇಳ್ತಿದ್ದಾರೆ, ನನ್ನ ಆತ್ಮ 0, ಆದರೆ ನಾನು ಸತ್ಯವಾದ ವಜ್ರಾಗಿದ್ದೇನೆ. ಅಷ್ಟೇ ಮಾತ್ರ ಅಲ್ಲ, ನಾನು ಮಹಾನ್ ವಜ್ರಾಗಿದ್ದೇನೆ. ಜೊತೆಗೆ ಹೀರೋ ಪಾತ್ರಧಾರಿ, ನಾಯಕ ಪಾತ್ರಧಾರಿಯಾಗಿ ಪ್ರತಿ ಕಾರ್ಯದಲ್ಲಿ ನಾನು हीरो समान करना है. तो 0 हीरो ये सदा याद रहे. बाकी जो 4 है उसमें 4 बातें नेचुरल जीवन में करनी है. ಒಂದನೇದು ಪಾಯಿಂಟೇ ಯಾವುದಂತಾರೆ ಬಾಬಾ? 0. ನಾವು ಬರಿಬೇಕಾದರೂ ಸಹಿತ 1 2 3 4 ಬರಿಬೇಕಾದ್ರೆ ಮೊದಲು ಬರೆಯೋದು ಯಾವುದು? 0.
ನಾವು ಮೊದಲು ಆತ್ಮ ಜೀರೋನ, ನಾನು ಜೀರೋನೂ ಹೌದು, ಮತ್ತು ಏನಾಗಿದ್ದೀನಿ ನಾನು ಹೀರೋನೂ ಆಗಿದ್ದೀನಿ. ನಾನು ವಜ್ರ ಸಮಾನನೂ ಹೌದು, ಸತ್ಯ ವಜ್ರನೂ ಹೌದು, ಮಹಾನೂ ಹೌದು. ಅವರು ಹೀರೋ ಪಾಠಧಾರಿ, ಮತ್ತು ನಾನು ನಾಯಕ ಪಾತ್ರಧಾರಿನೂ ಆಗಿದ್ದೀನಿ ಅಂತ ತಿಳ್ಕೊಂಡು ಬಾಬಾ ಹೇಳ್ತಿದ್ದಾರೆ, ಹೀರೋ ಸಮಾನ್ ಕರ್ನಾ ಹೇ. ಹರ್ ಕಾರ್ಯ, ಪ್ರತಿಯೊಂದು ಕೆಲಸ ಮಾಡುವಾಗ ನಾನು ಹೀರೋ ಪಾಠಧಾರಿ ಅಂತ ತಿಳ್ಕೊಂಡೇ ಕೆಲಸವನ್ನು ಮಾಡಿ. तो जीरो और हीरो सदा याद रहे. बाकी 4 है, उसमें 4 बातें नेचुरल जीवन में करनी है, दृढ़ता पूर्वक करनी है. करेंगे कुछ भी पेपर आवे, लेकिन 4 बातें अपने जीवन में पक्का करनी है. 4 ಮಾತು ಬರೀರಿ, 4 ಮಾತು ಬರಿಬೇಕು, ಪಕ್ಕ ಮಾಡ್ಕೋಬೇಕು. वन्यद पीछे वाले पक्के ही 4 बात में कच्चे को माया खा जाती है, इसलिए पक्का रहना. ಕಚ್ಚಾ ಇದ್ದರೆ ಮಾಯೆ ತಿಂದಾಕಿ ಬಿಡ್ತದೆ. ಅದಕ್ಕೆ ಹೆಂಗಿರ್ಬೇಕಂತಾರೆ ಬಾಬಾ, ಪಕ್ಕ ಇರಬೇಕು 4 ಮಾತಿನಲ್ಲಿ. ಒಂದನೇದು, ಮೊದಲು ಪಕ್ಕ ಪಕ್ಕ ಅಂತ ಬಾಬಾ ಸಂಕಲ್ಪವನ್ನು ಮೊದಲು ಪಕ್ವಗೊಳಿಸಿ ಹದ ಮಾಡಿ ಆಮೇಲೆ 4 ಮಾತು ಹೇಳ್ತಾರೆ. ಗ್ಯಾರಂಟಿ ಅಲ್ವಾ? ಪಕ್ಕ ದೃಢತಾಪೂರ್ವಕ ಕರೆಂಗೆ. ಈಗ 4 ಮಾತು ಏನು ಬಾಬಾ ಹೇಳ್ತಾರೋ ಗಟ್ಟಿ ಮನಸ್ಸಿನಿಂದ ಆ ರೀತಿ ಮಾಡ್ತೀರಲ್ವಾ. ಒಂದನೇದು ಸದಾ ಶುಭ ಚಿಂತಕ್, ಮೊದಲನೇದು ಸದಾ ಶುಭ ಚಿಂತಕ. कोई भी कमजोरी देखकर कमजोरी सुन, रहम दिल बन, शुभ चिंतक बन, उनको सहयोग देना. ಶುಭ ಚಿಂತಕ ಅಂದರೆ ಏನರ್ಥ? ಯಾರ್ದಾದ್ರೂ ದುರ್ಬಲತೆಯನ್ನು ನೋಡಿದರೆ, ಯಾರ್ದಾದ್ರೂ ದುರ್ಬಲತೆಯನ್ನು ಕೇಳಿದರೆ ಸಿಟ್ಟು ಮಾಡೋದಲ್ಲ, ದಯಾರ್ದಯಿಯಾಗಿ ಶುಭ ಚಿಂತಕ ಆಗಿ ಅವರಿಗೆ ಸಹಯೋಗವನ್ನು ಕೊಡಬೇಕು. ಇದು 1ನೇ ಸಬ್ಜೆಕ್ಟ್, ಶುಭ ಚಿಂತಕ. 12 ದುರ್ಬಲತೆ ನೋಡ್ತಾ ಇದ್ದೀವಿ, ಆ ದುರ್ಬಲತೆಯನ್ನು ಕೇಳ್ತಾ ಇದ್ದೀವಿ. ಆದರೆ ದಯಾರ್ದಯಿಯಾಗಿ ಶುಭ ಚಿಂತಕ ಆಗಿ ಅವರಿಗೆ ಸಹಯೋಗವನ್ನು ಕೊಡಬೇಕು. 2ನೇದು, 1ನೇದು ಏನಾಯ್ತು ಮತ್ತೆ? ಕಮ್ಜೋರಿ ಕೋ ನಹಿ ದೇಖನಾ ಲೇಕಿನ್ ಸಹಯೋಗ ದೇನಾ ಹಿ ಹೈ. ಅವರ ದುರ್ಬಲತೆಯನ್ನು ನೋಡ್ತಾ ಕೂತ್ಕೊಳ್ಳೋದಲ್ಲ, ಬದಲಾಗಿ ಏನು ಮಾಡಬೇಕು? ಅವರಿಗೆ ಹೆಲ್ಪ್ ಮಾಡಬೇಕು. ಸುಲಭನಾ? ಅಕಸ್ಮಾತ್ ಇಲ್ಲಿ ಕಸ ಗುಡಿಸ್ಬೇಕಂತ ಯಾರಿಗೂ ಕೊಟ್ಟೆವಪ್ಪ, ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಂಡಕ್ಕುಳ್ಳಿ ಏನು ಬಂದುಬಿಡ್ತದೆ? ಏನು ಬರ್ತದೆ? ಏನು ಸರಿ ಕಸ ಗುಡಿಸ್ಲಿಕ್ಕೆ ಬರ್ತದೆ ಇಲ್ಲ, ನಾನೇ ಗುಡಿಸಿದ್ರೆ ಆಯ್ತಂತ ಆ ಟೈಪ್ ಸಂಕಲ್ಪ ಬಂದುಬಿಡ್ತದೆ. ಶುಭ ಚಿಂತಕರ ಲಕ್ಷಣ ಏನು? ನಾವು ದಯೆ ತೋರಬೇಕು ಅವ್ರ ಮೇಲೆ, ಶುಭ ಚಿಂತಕರಾಗಿರಬೇಕು. ಮತ್ತೆ ಅವ್ರು ಮಾಡೋ ಕೆಲಸದಲ್ಲಿ ನಾವೇನಾಗಬೇಕು? ಸಹಯೋಗ ಕೊಡಬೇಕು. कमजोरी को नहीं देखना, सहयोग देना, इसको कहते हैं शुभ चिंतक. पक्का रहेगा ना? सहारे दाता, रहम दिल बन, सहयोग दो. ನಾವೆಲ್ಲರೂ ಸಹಿತ ಆಶ್ರಯದಾತರು, ಸಹಾಯ ಮಾಡುವಂಥವರು. ದಯೆ ತೋರಿ ಅವರಿಗೆ ಸಹಯೋಗವನ್ನು ನೀಡಿ. ಉಸ್ಸೆ ಕಿನಾರಾಯ घृणा नहीं करना, ಕ್ಷಮಾ ಕರ್ನ. ಅವರನ್ನು ನೋಡಿ ನಮಗೆ ತಿರಸ್ಕಾರ ಬರೋದಲ್ಲ, ಅವರನ್ನು ಮತ್ತೆ ಬದಿಗೆ ಸರಿಸಿಬಿಡೋದಲ್ಲ, ಅವರ ಬಗ್ಗೆ ನಾವು ಕ್ಷಮೆ ಮಾಡಬೇಕು. ಆ್ಯಕ್ಚುಲಿ ತಪ್ಪೇ ಮಾಡಿದ್ದಾರೆ, ಸರಿ ಅನ್ಸಂಗಿಲ್ಲ ನಿಮಗೆ,
ಆದರೆ ಬೇಡ ಬಿಡಪ್ಪ ಅಂತ ಕಿನಾರನೇ ಈ ಕರ್ನ, ತಿರಸ್ಕಾರನೂ ಮಾಡಬಾರ್ದು, ಕ್ಷಮಿಸಬೇಕು, ಆಮೇಲೆ ಶುಭಚಿಂತಕರಾಗಿರಬೇಕು, ಮತ್ತು ನಾವು ಸಹಯೋಗ ಕೊಡಬೇಕು, ದಯಾರದಯಾಗಿರಬೇಕು. ಪರವಶ್ ಕೆ ಊಪರ್ ಕಭಿ घृणा नहीं की जाती है. ಅವರು ಏನೋ ಯಾವುದೋ ದುರ್ಬಲ ಸಂಸ್ಕಾರಕ್ಕೆ ವಶ ಆಗಿದ್ದಾರೆ. ಅವರು ದುರ್ಬಲ ಸಂಸ್ಕಾರಕ್ಕೆ ವಶ ಆದದ್ದು ನೋಡಿ ನಾವು ತಿರಸ್ಕಾರ ಮಾಡಿದರೆ ಏನಾಗ್ತದೆ? ಮೊದಲೇ ಅವರ ಹತ್ರ ಶಕ್ತಿ ಇಲ್ಲ, ನೀವು ತಿರಸ್ಕಾರ ಮಾಡಿಬಿಟ್ರೆ ಬಿದ್ದರೆ ಇನ್ನೂ ಒಂದಷ್ಟು ಏನು ಮಾಡ್ದಂಗೆ ನಾವು ಅವನ್ನ ಗುದ್ದಿದಂಗೆನೇ ಆಗ್ತದೆ. ಸಹಾರಾ ದಿಯಾ ಜಾತಾ ಹೈ ನಾ ತೋ ಶುಭಚಿಂತಕ್. ಗೊತ್ತಾಯ್ತಲ್ಲ ಶುಭಚಿಂತಕ ಅಂದರೆ? ಅವರ ಸಂಸ್ಕಾರ ಹೇಗೋ ಇರ್ಬೋದು, ಅವರ ಕೆಲಸ ಹೆಂಗೇನೋ ಇರ್ಬೋದು, ಅವರ ಮಾತುಗಳು ಹೆಂಗೆ ಇರ್ಬೋದು, ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗದೇ ಇರ್ಬೋದು. ಆವಾಗ ಅವರನ್ನು ತಿರಸ್ಕಾರ ಮಾಡುವಂಗಿಲ್ಲ, ದುರ್ಬಲತೆಯನ್ನು ನೋಡುವಂಗಿಲ್ಲ. ಮತ್ತೇನಾಗಬೇಕು? ನಾವು ಶುಭಚಿಂತಕರಾಗಬೇಕು, ದಯಾಹೃದಯಾಗಿರಬೇಕು, ಸಹಾರೆದಾತ ಆಗಬೇಕು, ಸಹಯೋಗ ಕೊಡಬೇಕು. ಬಾಬಾ ಹೇಳ್ತಿದ್ದಾರೆ ಇದು ಶುಭಚಿಂತಕರ ಲಕ್ಷಣ. ಅವರ ದುರ್ಬಲತೆಯನ್ನು ನೋಡಬಾರ್ದು, ಘೃಣತೆ ಬರಬಾರ್ದು, ಅವರನ್ನು ಕ್ಷಮಿಸಬೇಕು, ಮತ್ತು ನಾವು ಸಹಯೋಗವನ್ನು ಕೊಡಬೇಕು. ಇದು ಶುಭಚಿಂತಕ. ಎರಡನೇ ಮಾತು ದೂಸರಾ ಶುಭಚಿಂತನ್. ಶುಭಚಿಂತಕ अन्यर प्रति, शुभचिंतन ಎರಡನೇದು. आजकल बाप दादा देखते ही मेजॉरिटी बच्चों में कभी कभी व्यर्थ संकल्प बहुत चलता है. ಕೆಲವೊಮ್ಮೆ ಮಕ್ಕಳಲ್ಲಿ ವೇಸ್ಟ್ ಥಾಟ್ಸ್ ಭಾಳ ಬರ್ತಾ ಇರ್ತದೆ. इसमें अपनी जमा हुई शक्तियाँ व्यर्थ चली जाती है. ವ್ಯರ್ಥ ಸಂಕಲ್ಪಗಳನ್ನು ಮಾಡಿದರೆ ಜಮಾದಂಥ ಶಕ್ತಿ ಅದು ವೇಸ್ಟ್ ಆಗ್ತದೆ. ಬಾಬಾ ಹೇಳ್ತಾರೆ अपनी जमा हुई शक्तियाँ व्यर्थ चली जाती है, इसलिए शुभ चिंतन के लिए. ಹಾಗಾದರೆ ಶುಭ ಚಿಂತನೆಗೆ ಏನು ಮಾಡಬೇಕು? ಅನ್ಯರ ಪ್ರತಿ ಶುಭ ಚಿಂತಕ, ನನ್ನಲ್ಲಿ ನಾನೇ ಶುಭ ಚಿಂತನೆಯನ್ನು ಮಾಡಬೇಕು. ಬಾಬಾ ಹೇಳ್ತಿದ್ದಾರೆ ವ್ಯರ್ಥ ಸಂಕಲ್ಪ ನಡೀತಾ ಇದ್ದರೆ ನಮ್ಮ ಎನರ್ಜಿ ಶಕ್ತಿ ಎಲ್ಲ ಹೋಗ್ಬಿಡ್ತದೆ. ಆದ್ದರಿಂದ ವ್ಯರ್ಥ ಸಂಕಲ್ಪ ಮಾಡಬಾರ್ದು, ವ್ಯರ್ಥ ಚಿಂತನೆ ಇರಬಾರ್ದು, ಶುಭ ಚಿಂತನೆನೇ ಇರಬೇಕು. ಹಾಗಾದ್ರೆ ಏನು ಮಾಡಬೇಕು? स्वमान का कोई ना कोई अपना टाइटल मन में होमवर्क दे दो. ತಮ್ಮ ಸ್ವಮಾನ ಇದೆ, ನನಾತ್ಮ ಪುರುಷೋತ್ತಮ. ಇವತ್ತೇನು ಸ್ವಮಾನ? ನನಾತ್ಮೇನಾಗಿದ್ದೀನಿ. ಇದು 7ನೇ ತಾರೀಕಿನ ಸ್ವಮಾನ ಪುರುಷೋತ್ತಮ. 8ನೇ ತಾರೀಕಿನ ಸ್ವಮಾನ ನನಾತ್ಮ ಪ್ರಭು ಪ್ರಿಯ ಆಗಿದ್ದೇನೆ. ನನಾತ್ಮ ಪ್ರಭು ಪ್ರಿಯ ಆಗಿದ್ದೇನೆ. ಬಾಬಾ ಅಂತಾರೆ ಈ ಸ್ವಮಾನದ ಅಥವಾ ಈ ಬಿರುದು ಹೋಮ್ವರ್ಕ್ ದೇದು, ಮನಕ ಟೈಮ್ ಟೇಬಲ್ ಬನಾವೋ. ನಮ್ಮ ಮನಸ್ಸಿಗೆ ನಾವೇ ಏನು ಮಾಡಬೇಕು? ಟೈಮ್ ಟೇಬಲ್ ಮಾಡಿ, ದಿನಚರಿಯನ್ನು ಸೆಟ್ ಮಾಡಿ, ನಾನು ಪ್ರಭು ಪ್ರಿಯ ಆತ್ಮ ಆಗಿದ್ದೇನೆ. ಕರ್ಮ ಕಾತೋ ಟೈಮ್ ಟೇಬಲ್ ಬನಾತೆ ಹೋ. ಕೆಲಸದ ಟೈಮ್ ಟೇಬಲ್ ಮಾಡ್ತೀವಿ. ಇವತ್ತು ಬೆಳಿಗ್ಗೆ ಎದ್ದು ಏನು ಕೆಲಸ ಮಾಡಬೇಕು, ನಂತರ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಇಡೀ ದಿನದ್ದು ನಾವು ಟೈಮ್ ಟೇಬಲ್ ಮಾಡ್ತೀವಿ. मन का टाइम टेबल बनाओ. अमृत वेले मिलन मनाने के बाद मन को कोई ना कोई सुमान दे दो. ಅಮೃತ ವೇಳೆ ಬಾಬರ ಮಿಲನ ಮಾಡಿದ ಮೇಲೆ ನಮಗೆ ನಾವೇ ಒಂದಲ್ಲ ಒಂದು ಏನು ಕೊಡಿ ಅಂತಾರೆ ಬಾಬಾ? ಸ್ವಮಾನವನ್ನು ಕೊಡಿ. ಜೈಸೆ ಸುನಾಯನ 12-13 बारी सभी को टाइम मिलता है, उसमें रियलाइज भी करो. रियलाइज भी करो तो मन बिजी रहने से व्यर्थ संकल्प में समय नहीं जाएगा. ಬಾಬಾ ಹೇಳ್ತಿದ್ದಾರೆ ಬಾರಿ ಬಾರಿ ಏನು ಮಾಡಬೇಕು? ನಾವು ಸಮಯ ಸಿಗ್ತದೆ ರಿಯಲೈಸ್ ಮಾಡಿ,
ರಿವೈಸ್ ಮಾಡಿ, ಮನಸ್ಸನ್ನು ಬ್ಯುಸಿಯಾಗಿಟ್ಕೊಳ್ಳಿ, ಸ್ವಮಾನದ ಸ್ಮೃತಿ ಮಾಡಿ, ಸ್ವಮಾನವನ್ನು ಬರೀರಿ ಅಲ್ವಾ. ನಮ್ಮಷ್ಟಕ್ಕೇ ಬರಿಬೇಕು, ನಾವು ಸ್ವಮಾನದ ಸ್ಥಿತಿಯಲ್ಲಿರಬೇಕು. ಅದರಲ್ಲಿ ಮನಸ್ಸಿನ ಟೈಮ್ ಟೇಬಲನ್ನು ರೂಪಿಸಿರಿ. ಹೇಗೆ ಕೆಲಸ ಕಾರ್ಯ ಮಾಡೋಗೆ ಹೆಂಗಿರ್ತದೆ ಅದೇ ರೀತಿ ಮನಸ್ಸನ್ನು ಬ್ಯುಸಿ ಮಾಡಿ. व्यर्थ संकल्प में समय नहीं जाएगा, मेहनत नहीं करनी पड़ेगी. हर समय संगम युग जो मौज का युग है उसी मौज में रहेंगे. ಆವಾಗ ಸಂಗಮ ಯುಗ ಪ್ರತಿ ಸೆಕೆಂಡ್ ಮೌಜಿನಲ್ಲಿರುವಂಥ ಸಮಯ. ನಾವು ಸದಾ ಕಾಲಕ್ಕೂ ಮೌಜಲ್ಲಿ ಇರ್ತೀವಿ. ದೂಸರ ಸುನಾಯನ. ಅದರಿಂದ ಎರಡನೇ ಪಾಯಿಂಟ್ ಯಾವುದಾಯ್ತು? ಶುಭ ಚಿಂತನೆ. ಒಂದಲ್ಲ ಒಂದು ಸ್ವಮಾನದಲ್ಲಿ ಇರಬೇಕು, ಅದರ ಚಿಂತನೆಯಲ್ಲಿ ಇರಬೇಕು, ಆ ಸೀಟಲ್ಲಿ ಕೂತ್ಕೋಬೇಕು. ಆಮೇಲೆ ಅದನ್ನು ರಿವೈಸ್ ಮಾಡಬೇಕು, ರಿಲೈಸ್ ಮಾಡ್ಕೋಬೇಕು. ಈ ರೀತಿ ಮನಸ್ಸನ್ನು, ನಮ್ಮ ಮನಸ್ಸನ್ನು ನಾವೇ ಬ್ಯುಸಿ ಮಾಡ್ಕೋಬೇಕು. ಇದು ಶುಭ ಚಿಂತನೆ. ಚೆಕ್ ಕರೋ ಅವರು ಚೇಂಜ್ ಕರೋ. ಮೂರನೇದು. ಒಂದನೇದೇನಾಯಿತು? ಶುಭ ಚಿಂತಕ. ಎರಡನೇದು ಶುಭ ಚಿಂತನೆ. ಮೂರನೇದು ಶುಭ ವೃತ್ತಿ. अशुभ वृत्ति वायुमंडल भी अशुद्ध फैलाती है, इसलिए शुभ वृत्ति. ಬಾಬಾ ಅಂತಾರೆ ಅಶುಭ ವೃತ್ತಿ ಇತ್ತಂದರೆ ಆ್ಯಟಿಟ್ಯೂಡ್ ಏನು ಮಾಡ್ತಂತಂದರೆ ಟೋಟಲಿ ಅಟ್ಮಾಸ್ಫಿಯರನ್ನೇ ಬದಲು ಮಾಡಿಬಿಡ್ತದೆ. ಶುಭ ವೃತ್ತಿ ಇತ್ತಂತಂದರೆ ವಾಯುಮಂಡಲದಲ್ಲಿ ಏನಾಗ್ತದೆ? ಆವಾಗ ಒಳ್ಳೆಯ ವೈಬ್ರೇಷನ್ ಹರಡ್ತದೆ. ಇಲ್ಲ ಅಂದರೆ ಅಶುಭ ವೃತ್ತಿ ಇದ್ದರೆ ವಾಯುಮಂಡಲವನ್ನು ಅಶುಭಗೊಳಿಸ್ತದೆ. ಗೊತ್ತಲ್ಲ ನಿಮಗೆ ವೃತ್ತಿ ಅಂದರೆ ಏನಂತ? ಆ್ಯಟಿಟ್ಯೂಡ್. ಈಗ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾನೆ. ಅವನ ಬಳಿ ಒಬ್ಬ ಯೂನಿಯನ್ ಲೀಡರ್ ಒಂದು ಅರ್ಜಿ ತಗೊಂಡು ಯೂನಿಯನ್ ಲೀಡರ್ ಅವನನ್ನು ಭೇಟಿಯಾಗ್ಲಿಕ್ಕೆ ಬರ್ತಾನೆ. ಯೂನಿಯನ್ ಲೀಡರ್ ಭೇಟಿಯಾಗ್ಲಿಕ್ಕೆ ಬರ್ತಾನೆ ಅಂತನ್ನುವಾಗ ಚೀಟಿ ಬರ್ತದೆ ಅವನ ಮುಂದೆ. ಯೂನಿಯನ್ ಲೀಡರ್ ಅಂದ ಕೂಡಲೇ ಇವನ್ ತಲೆಯಲ್ಲಿ ಏನು ಆ್ಯಟಿಟ್ಯೂಡು, ಏನು ಡಿಮಾಂಡ್ ಇಟ್ಕೊಂಡು ಬಂದಾನೋ, ಏನು ಸ್ಟ್ರೈಕ್ ಮಾಡ್ತಾನೋ. ಯಾಕೆಂದರೆ ಅವನ್ನೆಲ್ಲ ಲೇಬರ್ಸ್ ಯೂನಿಯನಿಗೆ ಲೀಡ್ರೇ ಆಗಿರ್ತಾನೆ. ಅದಕ್ಕೆ ಇಲ್ಲ ಸಾಹೇಬರಿಗೆ ಟೈಮ್ ಇಲ್ಲ ಅಂತ ಹೇಳಿ ಅಂತ ಕಳಿಸಿಬಿಡ್ತಾನೆ. ಪುನಃ ಮಧ್ಯಾಹ್ನ ಬರ್ತಾನೆ. ಮತ್ತೆ ಅವನ ಬಂದಾನೆ ಅಂತ ಗೊತ್ತಾದ ಕೂಡಲೇ ಇವನಿಗೇನು ಏನೋ ಹಿಡ್ಕೊಂಡು ಬಂದಾನೆ ಈಗ ನನಗೆ ಅಂತ ಅವನಿಗೆ ಭೇಟಿಯಾಗ್ಲಿಕ್ಕೆ ಟೈಮ್ ಕೊಡೋಂಗಿಲ್ಲ. ಆಮೇಲೆ 10 ದಿನ ಆದಮೇಲೆ ಒಂದು ಸರಿ ಈ MD ಮಾರ್ಕೆಟಿಗೆ ಹೋಗಿದ್ದ ಹಣ್ಣು ತಗೊಳ್ಳಿಕ್ಕೆ ಅಂತ. ಅಷ್ಟೊತ್ತಿಗೆ ಅವನು ಬಂದ ಅಲ್ಲಿ ಮಾರ್ಕೆಟಿಗೆ ಬಂದು, ಸಾಹೇಬ್ರೆ ಸಾರಿ ಸಾಹೇಬ್ರೆ, ಮಗಳಿಗೆ ಮದುವೆ ಇತ್ತು, ನಿಮ್ಮನ್ನು ಬರಮಾಡ್ಕೋಬೇಕಂತ ಭಾಳ ಆಸೆ ಪಟ್ಟು ಒಂದಿನ ನಾನು ಬೆಳಿಗ್ಗೆ ಬಂದೆ, ಮಧ್ಯಾಹ್ನ ಬಂದೆ, ನೀವು ಭಾಳ ಬ್ಯುಸಿಯಲ್ಲಿದ್ದಿರಿ, ಭೇಟಿ ಆಗ್ಲಿಕ್ಕಾಗಿಲ್ಲ ಅಂತ. ಅಂದರೆ ಇದು ಆ್ಯಟಿಟ್ಯೂಡ್ ಏನು ಮಾಡ್ತದೆ? ಅವರು ಒಂದು 5-6 ಬಾರಿ ಭೇಟಿಯಾಗಲಿಕ್ಕೆ ಬರುವಾಗ ಅರ್ಜಿ ತಗೊಂಡು ಬಂದಿರ್ತಾರೋ, ನೆಕ್ಸ್ಟ್ ಅರ್ಜಿ ಇಲ್ಲದೆ ಅವನು ಒಳ್ಳೆಯ ಮಾತು ಹೇಳಲಿಕ್ಕೆ ಬಂದರೂ ಇವನ ಆ್ಯಟಿಟ್ಯೂಡ್ ಏನು? ಫ್ರೀಕ್ವೆಂಟ್ ರಿಪಿಟೇಷನ್ ಆಫ್ ಅವರ್ ಥಾಟ್ಸ್ ರಿಸಲ್ಟ್ ಏನು? ಆ್ಯಟಿಟ್ಯೂಡ್ ಬನ್ ಜಾಯೇಗ. ಬಾರಿ ಬಾರಿ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಒಂದು ಸಂಕಲ್ಪ ಕ್ರಿಯೇಟ್ ಆಯ್ತಂದರೆ ಕೊನೆಗೆ ಆ ವ್ಯಕ್ತಿಯೇ ಏನೋ ಹಾಗೆಯೇ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಆಗ್ತದೆ. ಅದು ಬಹಳ ತಪ್ಪು. ಅದರಿಂದ ವಾತಾವರಣ ಏನಾಗ್ತದೆ? ಕೆಡ್ತದೆ. ಬಾಬಾ ಅಂತಾರೆ ಚೌತಾ ಹೇ ಹರೇಕಕ್ಕೂ ಈ ಜಿಮ್ಮೆವಾರಿ ಲೇನಿ ಹೇ. ಬಾಬಾ ಅದನ್ನು ವಿಶೇಷವಾಗಿ ಏನು ಚೇಂಜ್ ಮಾಡ್ಕೋಬೇಕಂತ ಹೇಳ್ತಾರೆ. ಈಗ 4ನೇದು ಮೇರಾ ಕಾಮ್ ಹೇ ಖಾಸ್, दूसरे को नहीं देखना है. मेरा काम है शुभ वायुमंडल बनाना. 4ನೇದು ಯಾವುದು? हरेक को ये जिम्मेवारी लेनी है, मुझे मेरा काम है खास, दूसरे को नहीं देखना. मेरा काम है शुभ वायुमंडल बनाना. 4ನೇ ಪಾಯಿಂಟ್ ಏನಂದರೆ ನಂದು ಜವಾಬ್ದಾರಿ ಇದೆ. ಏನಂದರೆ ಖಾಸಾಗಿ ನನ್ನ ಕೆಲಸ ಏನಿದೆನೋ ಅದನ್ನು ಮಾಡಬೇಕು, ಬೇರೆಯವರನ್ನು ನೋಡಬಾರ್ದು.
ನನ್ನ ಕೆಲಸ ಏನು? ಶುಭ ವಾಯುಮಂಡಲವನ್ನು ತಯಾರಿಸೋದು, ಶುಭ ವಾಯುಮಂಡಲವನ್ನು ರೂಪಿಸೋದು. जैसे कभी भी वायुमंडल में बदबू होती है तो क्या करते? ಕೆಲವೊಮ್ಮೆ ವಾಯುಮಂಡಲದಲ್ಲಿ ದುರ್ವಾಸನೆ ಇತ್ತಂದ್ರೆ ಎಲ್ಲರೂ ಏನು ಮಾಡ್ತಾರೆ? खुशबू फैलाते हैं ना, बदबू सह नहीं होती, कोई ना कोई खुशबू का साधन अपनाते. ಯಾರಿಗೂ ದುರ್ವಾಸನೆ ಸಹನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಏನು ಮಾಡ್ತೀವಿ? ಕಿಟಕಿ ಎಲ್ಲ ಓಪನ್ ಮಾಡಿ ಫ್ಯಾನ್ ಎಲ್ಲ ಹಾಕಿ ಹಾಗೆಲ್ಲ ಮಾಡಿ ಮತ್ತೆ ಪುಸ್ 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 ಅಂತ ಯಾವ್ದಾದ್ರು ಏನು ಮಾಡ್ತೀವಿ? ಯಾವುದಾದ್ರೂ ಒಂದು ಚಲೋ ಘಮ ಘಮ ಬರುವ ಹಾಗೆ ಹಾಕ್ತೀವಿ. बाबा अंदर खुशबू का साधन अपनाते. ऐसे साधारण वायुमंडल, अशुभ वायुमंडल बदलना ही है. ನಾನು ಎಲ್ಲಿರ್ತೀನೋ ಸಾಧಾರಣ ವಾಯುಮಂಡಲ ಇರಬಾರ್ದು, ಅಶುಭ ವಾಯುಮಂಡಲನೂ ಇರಬಾರ್ದು. ಏನು ಮಾಡಬೇಕು? ನಮ್ಮ ಅಟಿಟ್ಯೂಡ್ ಶ್ರೇಷ್ಠ ಇರಬೇಕು. ಅಷ್ಟೊತ್ತಿಗೆ ವಾಯುಮಂಡಲದಲ್ಲಿ ಏನಿರ್ತದೆ? ಶುಭ ವೃತ್ತಿ ಇತ್ತಂದರೆ ಶುಭ ವಾಯುಮಂಡಲ ಕ್ರಿಯೇಟ್ ಆಗ್ತದೆ. ಆದ್ದರಿಂದ ಚಾಹೆ ಚೋಟಾ ಹೈ ಚಾಹೆ ನಯಾ ಹೈ, ಸಬಕಿ ಜಿಮ್ಮೆವಾರಿ ಹೈ. ಸಣ್ಣವರಿರಲಿ ದೊಡ್ಡವರಿರಲಿ ಎಲ್ಲರದ್ದು ಜವಾಬ್ದಾರಿ. ದೃಢ ಸಂಕಲ್ಪ ಕರ್ನಾ, ಮುझे ಶುಭ ವಾಯುಮಂಡಲ್ ಬನಾನಾ ಹಿ ಹೈ. ನಾನು ಕಲ್ಯಾಣಕಾರಿ ಶುಭ ವಾಯುಮಂಡಲವನ್ನು ನಾನು ಕ್ರಿಯೇಟ್ ಮಾಡಲೇಬೇಕು, ಶುಭ ವಾಯುಮಂಡಲವನ್ನು ಕ್ರಿಯೇಟ್ ಮಾಡಬೇಕು. ಏ ಪ್ರತಿಜ್ಞಾ ಪ್ರತ್ಯಕ್ಷತಾ ಕರೇಗಿ. ಈ ಪ್ರತಿಜ್ಞೆ ಮಾಡಿಬಿಟ್ರೆ ಪ್ರತ್ಯಕ್ಷತೆ ಆಗ್ತದೆ. प्रतिज्ञा करते हो, बाप दादा खुश होता है. प्रतिज्ञा में कभी कभी दृढ़ता नहीं होती है, इसलिए सफलता जो चाहते हो, जितनी चाहते हो उतनी नहीं होती. ಕೆಲವೊಮ್ಮೆ ನಾವು ಮಾಡುವಂಥ ಪ್ರತಿಜ್ಞೆಯಲ್ಲಿ ದೃಢತೆ ಕಡಿಮೆ ಇರೋದ್ರಿಂದ ಎಷ್ಟು ನಮಗೆ ಸಫಲತೆ ಸಿಗಬೇಕೋ, ಯಾವಾಗ ಸಫಲತೆ ಸಿಗಬೇಕೋ, ಎಷ್ಟು ಸಿಗಬೇಕೋ ಅಷ್ಟು ಸಿಗೋದಿಲ್ಲ. ಆದ್ದರಿಂದ ಸಾರೆ ವಿಶ್ವಕ ಏನು ಪ್ರತಿಜ್ಞೆ ಮಾಡೋಣ ಈಗ? ಆ ಪ್ರತಿಜ್ಞೆ ಹೆಂಗಿರಬೇಕು? ಕರೆಕ್ಟ್ ದೃಢವಾಗಿರಬೇಕು. ಏನಾಗ್ತದೆ? ಪ್ರತಿಜ್ಞೆ ಕರೆಕ್ಟಾಗಿ ಮಾಡಿ, ದೃಢವಾಗಿ ಮಾಡಿ, ಶ್ರೇಷ್ಠ ಆಟಿಟ್ಯೂಡಲ್ಲಿರಿ. ಯಾವುದನ್ನು ಚೇಂಜ್ ಮಾಡ್ಬೋದು ನಾವು? ವಾಯುಮಂಡಲವನ್ನು ಬದಲು ಮಾಡಬಹುದು. ಸಾರೆ ವಿಶ್ವಕ, सारे प्रकृति का, सारे आत्माओं का, आत्माओं में ब्राह्मण आत्मा ये भी आ जाती है. हर एक अपने सेवा स्थान का ऐसा वायुमंडल दृढ़ता से बनाओ. कुछ त्याग करना पड़े तो कर लो, ये त्याग करे तो मैं करो नहीं, सिस्टम ठीक हो तो नहीं, तो नहीं करो, मुझे तो करना ही है. ಬಾಬಾ ತಿಳಿಸ್ತಿದ್ದಾರೆ, ಇಡೀ ವಿಶ್ವ, ಇಡೀ ಪ್ರಕೃತಿ, ಇಡೀ ವಿಶ್ವದ ಎಲ್ಲ ಆತ್ಮಗಳು, ಆತ್ಮಗಳಲ್ಲಿಯೂ ಬ್ರಾಹ್ಮಣಾತ್ಮಗಳು ಬಂದುಬಿಟ್ರು. ಪ್ರತಿಯೊಬ್ಬರು ಅಪ್ಪನೇ ಸ್ಥಾನಕ, ನಾವು ಎಲ್ಲೆಲ್ಲಿದ್ದೀವೋ ಅದು ಏನು? ಸೇವಾ ಸ್ಥಾನ. ನಾವು ಎಲ್ಲೆಲ್ಲಿ ಇರ್ತೀವೋ ಅದು ನಮ್ಮ ಸೇವಾ ಸ್ಥಾನ. ಆ ಸೇವಾ ಸ್ಥಾನದ ವಾಯುಮಂಡಲವನ್ನು ದೃಢತೆಯಿಂದ ರೂಪಿಸಿರಿ. ಸ್ವಲ್ಪ ತ್ಯಾಗ ಮಾಡಬೇಕಾಗ್ತದೆ. ಇಲ್ಲ ಅವರು ಸ್ವಲ್ಪ ಹೊಂದ್ಕೊಂಡು ಹೋದರೆ ನಾನು ಮಾಡ್ತೀನಿ ಹಂಗೆ ಅನ್ಲಿಕ್ಕೆ ಹೋಗಬೇಡಿ. ಸಿಸ್ಟಮ್ ಕರೆಕ್ಟ್ ಇದ್ದರೆ ನಾನು ಸರಿ ಮಾಡ್ತೀನಿ ಹಾಗೂ ಅನ್ಬೇಡ್ರಿ. ಮುಜೆ ತೋ ಕರ್ನಾ ಹಿ ಹೈ. ಬಾಬಾ ಹೇಳ್ತಾರೆ, ವಿಶ್ವದ, ಪ್ರಕೃತಿಯ, ಆತ್ಮಗಳ, ನಮ್ಮ ಜೊತೆಗಿರೋರ ಎಲ್ಲ ನಾನು ಎಲ್ಲಿ ಸ್ಥಾನದಲ್ಲಿ ಇರ್ತೀನೋ ಆ ಸೇವಾ ಸ್ಥಾನದಲ್ಲಿ ವಾಯುಮಂಡಲವನ್ನು दृढ़ता से बनाओ, दृढ़ता से बनाओ. मुझे तो करना ही है, मैं विश्व परिवर्तक हूँ. ये स्वमान है. ನನ್ನ ಸ್ವಮಾನ ಏನು? ನಾನು ವಿಶ್ವ ಪರಿವರ್ತಕ. सभी विश्व परिवर्तक हो ना? हाथ उठाओ. सभी विश्व परिवर्तक हो ना? अच्छा, विश्व परिवर्तक, बहुत अच्छा. तो पहले बाप दादा देखने चाहते हैं, है भी होगा भी, लेकिन
ವಿಶ್ವ ಪರಿವರ್ತಕರು ಇದ್ದೀರಿ, ಮತ್ತೆ ಅದು ಆಗೇ ಆಗ್ತದೆ. इस वर्ष में बाप दादा छोटे या बड़े सेवा केंद्र का चक्कर लगावे तो वायुमंडल कैसा हो. ಬಾಬಾ ಈ ಬಾರಿ ಎಲ್ಲ ಕಡೆ ಚಕ್ಕರ್ ಹಾಕ್ತಾರಂತೆ. ಸಣ್ಣ ಸೇವಾ ಕೇಂದ್ರ, ದೊಡ್ಡ ಸೇವಾ ಕೇಂದ್ರ, ಎಲ್ಲ ಸೇವಾ ಸ್ಥಾನಗಳಿಗೆ ಚಕ್ಕರ್ ಹಾಕ್ತಾರೆ. ವಾಯುಮಂಡಲ ಹೆಂಗಿರಬೇಕು? ಜೈಸೆ ಆಜ್ ಕಾ ದಿನ ಸ್ನೇಹ ಶಕ್ತಿ ಕಾ. ಇವತ್ತಿನ ದಿನ ಎಷ್ಟು ಸ್ನೇಹದಲ್ಲಿದ್ದೀರಿ, ಎಷ್ಟು ಶಕ್ತಿಶಾಲಿ ಇದ್ದೀರಿ. ಯಾಕೆ ಇವತ್ತಿನ ದಿನ ಯಾವುದು? ಜನವರಿ 18. ಇವತ್ತಿನ ದಿನ ಎಷ್ಟು ಸ್ನೇಹದಲ್ಲಿದ್ದೀರಿ, ಎಷ್ಟು ಶಕ್ತಿಶಾಲಿ ಇದ್ದೀರಿ. ಐಸೆ गांव गांव का सेंटर, बड़ा सेंटर सभी का ವಾಯುಮಂಡಲ್ ಚೈತನ್ಯ ಮಂದಿರ ಹೋ. ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಸೇವಾ ಕೇಂದ್ರ ಇರ್ಬೋದು, ಅಥವಾ ಪಟ್ಟಣದಲ್ಲಿ ಇಂಥ ದೊಡ್ಡ ಸೇವಾ ಕೇಂದ್ರ ಇರ್ಬೋದು. ಪ್ರತಿ ಒಂದು ಸೇವಾ ಕೇಂದ್ರನೂ ವಾಯುಮಂಡಲ ಹೇಗಿರ್ಬೇಕಂದ್ರೆ ಚೈತನ್ಯ ಮಂದಿರ ಹೋ. ಹೇಗಿರ್ಬೇಕಂತಾರೆ ಬಾಬಾ? ಚೈತನ್ಯ ಮಂದಿರವಾಗಿರಬೇಕು. ಅಂದರೆ ಅರ್ಥ ಏನು? ನೆಗೆಟಿವ್ ಕೋ ಪಾಸಿಟಿವ್ ಬನಾನಾ ಇಸ್ಮೇ ಪಹಲೆ ಮೈ. ನಕಾರಾತ್ಮಕತೆಯನ್ನು ಸಕಾರಾತ್ಮಕಗೊಳಿಸುವುದರಲ್ಲಿ ನಾನು ಮೊದಲು, ನೆಗೆಟಿವ್ ಅನ್ನು ಪಾಸಿಟಿವ್ ಅನ್ನಾಗಿ ಮಾಡೋದರಲ್ಲಿ ನಾನು ಮೊದಲು. ಪಹಲೆ ಆಪ್ ನಹಿ ಕರ್ನಾ. ಮೊದಲು ನೀವು ಚಲೋ ನಡ್ಕೊಳ್ಳಿ, ಆಮೇಲೆ ನಾನು ಚಲೋ ನಡ್ಕೋತೀನಿ. ನೀವು ಮೊದಲು ಹೊಂದ್ಕೊಂಡ್ರೆ ನಾನು ಹೊಂದ್ಕೊಂಡು ಹೋಗ್ತೀನಿ. ಆಪ್ ಪಹಲೆ ನಹಿ ಪಹಲೆ ಮೈ. ಮೊದಲು ಚೇಂಜ್ ಆಗೋದು ಯಾರು? ಮೊದಲು ನಾನು ಚೇಂಜ್ ಆಗ್ತೀನಿ. ಮೊದಲು ನಾನು ಪಾಸಿಟಿವ್ ಆಗಿರ್ತೀನಿ, ನಾನು ಚಲೋ ಇರ್ತೀನಿ. ಪಹಲೆ ಮೈ. बाप दादा और एडवांस पार्टी और आजकल तो प्रवृत्ति भी इंतज़ार कर रही है. इंतज़ाम करने वाले आप हो. आपको इंतज़ार नहीं करना, इंतज़ाम करना है. ಆದ್ದರಿಂದ ನಾವು ಈ ತಯಾರಿಯನ್ನು ನಡೆಸಬೇಕು ಅಂತ ಬಾಬಾ ತಿಳಿಸ್ತಾರೆ. ಎಲ್ಲರೂ ಕಾಯ್ತಾ ಇದ್ದಾರೆ, ಯಾರಾದರೂ ಬರಲಿ ಸೇವಾ ಕೇಂದ್ರಕ್ಕೆ, ಇದು ಚೈತನ್ಯ ಮಂದಿರ ಇದೆ. ಆ ಟೈಪ್ ಅವರಿಗೆ ಬಂದವರಿಗೆ ಫೀಲ್ ಆಗಬೇಕು. आज चारों ओर भय फैला रहा है. ಬಾಬಾ ಹೇಳ್ತಾರೆ ಈಗಿನ ಕಾಲದಲ್ಲಿ ನಾಲ್ಕೂ ಕಡೆನೂ ಏನು ಹರಡ್ತಾ ಇದೆ ಅಂತೆ? ಭಯ ಹರಡ್ತಾ ಇದೆ. सबके दिल में एक ही संकल्प है, मेजॉरिटी दुनिया वालों के कल क्या होगा. ಮೆಜಾರಿಟಿ ಎಲ್ಲ ಜಗತ್ತಿನವರಿಗೆ ಏನು ಯೋಚನೆ ಅಂದರೆ ಕಲ್ ಕ್ಯಾ ಹೋಗ, ನಾಳೆ ಏನು ಕತೆ, ನಾಳೆ ಏನಾಗ್ತದೋ ಏನೋ. ಎಲ್ಲ ಕಡೆ ಭಯದ ವಾತಾವರಣ. आपको पता है कल क्या होगा. ತಮಗೆ ಗೊತ್ತಿದೆ ನಾಳೆ ಏನಾಗ್ತದಂತ. तो परिवर्तन करने में पहले मैं निमित्त बनूंगा. ये संकल्प कौन करता है? ನಾಳೆ ಏನಾಗ್ತಂತ ನನಗೆ ಗೊತ್ತು. ಇದು ಪರಿವರ್ತನೆ ಮಾಡೋದ್ರಲ್ಲಿ ಮೊದಲು ನಾನು ನಿಮಿತ್ತ ಆಗ್ತೀನಿ. ಯಾವುದೇದನ್ನು ಪರಿವರ್ತನೆ ಮಾಡಲಿಕ್ಕೆ ಬಾಬಾ ಅಂತಿದ್ದಾರೆ, ಸಣ್ಣವರಿರಲಿ ದೊಡ್ಡವರಿರಲಿ ಯಾರೇ ಇರಲಿ, ಸಬಕಿ ಜಿಮ್ಮೆವಾರಿ ಹೈ. ದೃಢ ಸಂಕಲ್ಪದಿಂದ ಮುಜೆ ವಾಯುಮಂಡಲ್ ಬನಾನ, ನಾನು ಒಳ್ಳೆಯ ವಾಯುಮಂಡಲವನ್ನು ರೂಪಿಸಬೇಕು, ಪಾಸಿಟಿವ್ ವಾಯುಮಂಡಲನ ರೂಪಿಸಬೇಕು. ಒಳ್ಳೆ ಧೈರ್ಯ ತುಂಬುವ, ಶಕ್ತಿ ತುಂಬುವ ಎಲ್ಲ ನನ್ನ ಹತ್ತಿರ ಬಂದರೆ ಸಾಕು. ಖುಷಿಯ ವಾತಾವರಣ, ಧೈರ್ಯ ತುಂಬ ವಾತಾವರಣ. ಇದನ್ನು ನಾವು ಪ್ರತಿಯೊಬ್ಬರು, ಪ್ರಕೃತಿಯನ್ನು, ವಿಶ್ವವನ್ನು, ಆತ್ಮಗಳು, ಬ್ರಾಹ್ಮಣ ಪರಿವಾರಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಸೇವಾ ಸ್ಥಾನ ವಾಯುಮಂಡಲವನ್ನು ದೃಢತೆಯಿಂದ ನಾವು ರೂಪಿಸಬೇಕು. ಮುಜೆ ತೋ ಕರ್ನಾ ಹೇ. ಎಂಥ ನಕಾರಾತ್ಮಕತೆ ಇದ್ದರೂ, ನೆಗೆಟಿವ್ ಇದ್ದರೂ ನಾವು ಏನು ಮಾಡಬೇಕು? ಅದನ್ನು ಪಾಸಿಟಿವ್ ವಾಯುಮಂಡಲವನ್ನು ರೂಪಿಸ್ತೀನಿ. ತೋ ಪರಿವರ್ತನೆ ಮಾಡೋದರಲ್ಲಿ ಮೈ ನಿಮಿತ್ತ ಬನೂಂಗಾ. ಏ ಸಂಕಲ್ಪ ಕೌನ್ ಕರ್ತಾ ಹೇ? ಇಸ್ಮೆ ಹಾತ್ ಉಠಾವೋ. ನಾನು ಈ ರೀತಿ ಮಾಡಿ ತೋರಿಸ್ತೀನಿ ಅನ್ನೋರ ಕೈ ಎತ್ತಿ. ಅಕಸ್ಮಾತ್ ನೀವು ಮನೆಗೆ ಹೋಗ್ತಾ ಇರ್ತೀರಿ, ಅಲ್ಲೇನೋ ಒಂಥರ ಕಸಿ ಬಿಸಿ ಜಗಳ ವಾತಾವರಣ ಇತ್ತಂತ ತಿಳ್ಕೋಣ. ನೀವು ಹೋದ ಕೂಡ ಏನಾಗಬೇಕಲ್ಲಿ? ನೆಗೆಟಿವ್ ಎಲ್ಲ ಏನಾಗಬೇಕು? ಪಾಸಿಟಿವ್ಗೆ ಪರಿವರ್ತನೆ ಮಾಡಬೇಕು. 1 ಸೆಕೆಂಡಿಗೆ ಮಾಡಿಬಿಡ್ಬೋದು. ಎಂಥ ನೆಗೆಟಿವ್ ವಾತಾವರಣ ಇದ್ದರೂ 1 ಸೆಕೆಂಡಿಗೆ ನಾವು ಪಾಸಿಟಿವ್ ಮಾಡ್ಬೋದು. ಆದರೆ ನಮ್ಮ ಎಟಿಟ್ಯೂಡ್ ಪಾಸಿಟಿವ್ ಇರಬೇಕು. ಬಾಬಾ ಅಂತಿದ್ದಾರೆ, ಕರ್ನಾ ಪಡೇಗಾ, ಬದಲ್ನಾ ಪಡೇಗಾ. ಅವ್ರು ಬದಲಾಗೋದಲ್ಲ, ನಾವೇ ಬದಲಾಗಬೇಕಾಗ್ತದೆ. रक्षक बनना पड़ेगा, कुछ छोड़ना पड़ेगा, प्यार लेना पड़ेगा. मन का हाथ उठाया,
ಯಾ ಹಾತು ಯಹ ಹಾತು ಊಟಾಯ. ಬಾಬಾ ಅಂತಾರೆ ಎಂತೆಂಥ ಪರಿಸ್ಥಿತಿ ಇರ್ತದೆ, ಸರಿ ಮಾಡಬೇಕಾಗ್ತದೆ, ಬದಲಾಗಬೇಕಾಗ್ತದೆ, ನೀವೇ ರಕ್ಷಕರಾಗಬೇಕಾಗ್ತದೆ, ಸ್ವಲ್ಪ ಬಿಡಬೇಕಾಗ್ತದೆ. ನಾನಂತ ಕೆಲವು ಹಿಡ್ಕೊಂಡು ಕುಂತ್ರೆ ಆಗಂಗಿಲ್ಲ. ಕೆಲವೊಮ್ಮೆ ನಾನು ತ್ಯಾಗ ಮಾಡಬೇಕಾಗ್ತದೆ, ಬಿಡಬೇಕಾಗ್ತದೆ. ಬಾಬಾ ಅಂತಾರೆ ತೋ ಮನಸ್ಸಿನ ಕೈಯನ್ನು ಎತ್ತಿದಿರೋ, ಈ ಕೈ ಎತ್ತಿದಿರೋ. ಕಿಸ್ನೆ ಮನ್ ಕಾ ಹಾತ್ ಉಠಾಯ? ಕ್ಯೋಂಕಿ ಮನ್ ಬದಲಾ ತೋ ವಿಶ್ವ ಬದಲಾ. ಮನಸ್ಸು ಬದಲಾಯ್ತಂದ್ರೆ, ನಮ್ಮ एटीट्यूड बदलाइतंद्रे जगत्ते बदलाग्तदे. तो इस वर्ष में क्या स्लोगन होगा? नो प्रॉब्लम. बरीरी स्लोगन. 2026ನೇ ಇಸ್ವಿಗೆ ನಮಗೊಂದು ಸ್ಲೋಗನ್ ಕೊಟ್ಟರು ಬಾಬಾ. ಏನು ಸಮಸ್ಯೆಗಳು ಬಂದರೂ ನನ್ನ ಸ್ಲೋಗನ್ ಏನು? ನೋ ಪ್ರಾಬ್ಲಮ್. ನಮ್ಮ ಪಾಸಿಟಿವ್ ಆಟಿಟ್ಯೂಡ್ ಇತ್ತಂದರೆ ಎಂಥ ವಿಪರೀತ ವಾತಾವರಣವನ್ನು ಸಹಿತ ನಾವು ಚೇಂಜ್ ಮಾಡ್ಬೋದು. ಬದುಕು ಇದ್ದದೆಲ್ಲ ಏನು ಮಾಡ್ಬೋದು? ಸುಗಂಧ ಭರಿತ ಮಾಡ್ಬೋದು. ಆದ್ದರಿಂದ ಸ್ಲೋಗನ್ ನೆನ್ಪಿಟ್ಕೊಳ್ಳಿ, ನೋ ಪ್ರಾಬ್ಲಮ್. ವಿಜಯ್ ಕಾ ಜೆಂಡಾ ದಿಲ್ ಮೇ ಲೆಹರಾಯೇಗಾ. ಬಾಬಾ ಅಂತಾರೆ ವಿಜಯದ ಧ್ವಜ ನನ್ನ ಹೃದಯದಲ್ಲಿ ಹಾರಬೇಕು. ಸಭಿ ಖುಷಿಗೆ ಡ್ಯಾನ್ಸ್ ಸದಾ ಮನ್ಮೆ ಕರೆಂಗೆ. ಮನಕ್ಕೆ ಡ್ಯಾನ್ಸ್ ಹ್ಯಾ ಖುಷಿ. ಮನಸ್ಸಿಂದಲೇ ಖುಷಿ. ಯಾವ ಡ್ಯಾನ್ಸ್? ಖುಷಿಯ ಡ್ಯಾನ್ಸ್. तो हर समय खुशी के डांस करेंगे. और दाता के बच्चे हो तो जो भी आवे. ನಾವು ದಾತನ ಮಕ್ಕಳಲ್ವಾ? ಶಿವಬಾಬಾ ದಾತ ಅಂದರೆ ಏನು? ಸದಾ ಕೊಡುವಾತ. ದಾತನ ಮಕ್ಕಳು. ತಮಗೆ ಹಿಂದೆನೂ ಅಂದೀವಿ. ಸೂರ್ಯ ಸದಾ ಕಾಲಕ್ಕೆ ಏನು ಮಾಡ್ತಾನೆ? ಪ್ರಕಾಶ ಕೊಡ್ತಾ ಇರ್ತಾನೆ. ನೀವು ಕೇಳೋ ಅವಶ್ಯಕತೆ ಇಲ್ಲ, ಪ್ರಕಾಶ ಕೊಡು ಅಂತ ನೀವು ಏನು ಹೇಳೋ ಅವಶ್ಯಕತೆ ಇಲ್ಲ, ಬೇಡೋ ಅವಶ್ಯಕತೆ ಇಲ್ಲ, ಅವನು ಕೊಡುವುದೇ. ಈಗ ಅಂಥ ದಾತ ಶಿವಬಾಬಾ ಸುಖದಾತ, ಶಾಂತಿದಾತ, ಜ್ಞಾನದಾತ, ಶಕ್ತಿದಾತ, ಗುಣದಾತ. ಅವನು ಸದಾ ದಾತ, ಕೊಡುವಂಥವನು. ಕೊಡುವಂಥ ತಂದೆಯ ಮಕ್ಕಳು ನಾವು. ದಾತಕ್ಕೆ ಬಚ್ಚೆ ಬಾಬಾ ಅಂತಾರೆ ತೋ ಜೋ ಬಿ ಆವೆ. ಯಾರೇ ನಮ್ಮ ಹತ್ತಿರ ಬರಲಿ, ಹರೇಕೋ ಕೋಯಿ ನಾ ಕೋಯಿ ಗುಣಕ್ಕೆ ಗಿಫ್ಟ್ ದೋ. ನಮ್ಮ ಹತ್ತಿರ ಯಾರೇ ಬರಲಿ, ನಾವು ದಾತನ ಮಕ್ಕಳು, ನಾವು ಅವ್ರಿಗೆ ಏನಾರು ಕೊಡಬೇಕು, ಉಡುಗೊರೆ ಕೊಡಬೇಕು. ಯಾವ ಉಡುಗೊರೆ? ಒಂದಲ್ಲ ಒಂದು ಒಳ್ಳೆಯತನವನ್ನು ಕೊಡಿ, ಒಂದಲ್ಲ ಒಂದು ಗುಣದ ಉಡುಗೊರೆಯನ್ನು ಕೊಡಿ. ಒಂದ ಶಾಂತಿಯನ್ನು ಕೊಡಿ, ಇಲ್ಲರೆ ಪ್ರೀತಿಯನ್ನು ಕೊಡಿ, ಅಥವಾ ಧೈರ್ಯವನ್ನು ಕೊಡಿ. ಎಲ್ಲ ಮೊನ್ನೆ ಬಣ್ಣ ಹಾಕೊಂಡ್ರಲ್ಲ, ಹೇಗೆ ಒಬ್ರಿಗೊಬ್ಬರು ಬಣ್ಣ ಹಾಕೋತೀವಿ, ಹಾಗೆ ಒಬ್ರಿಗೊಬ್ಬರು ಒಳ್ಳೆಯ ಗುಣವನ್ನು ಕೊಡಿ. बाबा अंतर गुण की गिफ्ट दो तो 1 सेकंड में वो दृढ़ संकल्प दाता का संकल्प लिफ्ट बन जाएगा. ನಾವು ಕೊಟ್ಟಂತ ಗಿಫ್ಟ್ ಅವರ ಪಾಲಿಗೆ ಏನಾಗ್ತದೆ, ಅದು ಲಿಫ್ಟ್ ಆಗ್ತದೆ ಅಂತಾರೆ ಬಾಬಾ. और सेकंड में परमधाम सूक्ष्म वतन स्थूल मधुबन साकार वतन जहाँ चाहेंगे वहाँ बिना मेहनत के सेकंड में पहुँच जाएंगे. ಆದ್ದರಿಂದ ನಾವು ದಾತನ ಮಕ್ಕಳು, ನಮ್ಮ ಬಳಿ ಯಾರು ಬಂದರೂ ಅವರಿಗೆ ಒಂದಲ್ಲ ಒಂದು ಗುಣದ ಗಿಫ್ಟನ್ನು ಕೊಡಬೇಕು. ಅದು ಏನಾಗ್ತದೆ ಅವರ ಪಾಲಿಗೆ, दाता का संकल्प ಅದು ಲಿಫ್ಟ್ ಬನ್ ಜಾಯೇಗಾ. ಆ ಲಿಫ್ಟ್ 1 ಸೆಕೆಂಡಿಗೆ ಪರಿಣಾಮಕ್ಕೆ ಹೋಗ್ಬೋದು, 1 ಸೆಕೆಂಡಿಗೆ ಸೂಕ್ಷ್ಮವತನಕ್ಕೆ ಹೋಗ್ಬೋದು, 1 ಸೆಕೆಂಡಿಗೆ ಮಧುಬನ ಸಾಕಾರವತನಕ್ಕೆ ಹೋಗ್ಬೋದು. ಜहाँ ಎಲ್ಲಿ ಬೇಕಲ್ಲಿ ಮೆಹನತ್ತಿಲ್ಲದೆ ತಲುಪಬಹುದು. कोई भी सामने आए उसको ಖಾಲಿ ಹಾತಿ ನೈ ಬೇಚನಾ. ನೆನ್ಪಿಡ್ಕೊಳ್ಳಿ, ಯಾರು ನಮ್ಮ ಹತ್ರ ಬಂದರೂ ಅವ್ರನ್ನ ಖಾಲಿ ಕೈಯಲ್ಲಿ ಕಳಿಸ್ಬಾರ್ದು. ಮತ್ತೇನು ಮಾಡ್ತೀರಿ, ಏನು ಕೊಡ್ತೀರಿ? कोई ना कोई गुणों की चेहरे से चलन से मुख से गुणों की सौगात के बिना नहीं मिलना. ಒಂದ ನಮ್ಮ ಮಗಳು ನಗೆಯ ಮುಖದಿಂದ ಬಂದ ಕೂಡಲೇ ಒಂದು ಸ್ಮೈಲ್ ಕೊಡೋದು ಒಂದು ಗುಣನೇ ಅದು, ಹೌದಾ ಅಲ್ಲ? ಬಂದರು ಈಗ ನೋಡ್ದಂಗೆ ಹಿಂಗೆ ಹೋಗ್ಬಿಟ್ರೆ ಹೆಂಗಾಗ್ತದೆ? ಒಂದು ಸ್ಮೈಲ್ ಕೊಟ್ಟರು ಚೆಹರೆಯಲ್ಲಿ ಕೊಡ್ಬೋದು, ಚಲನವಲನದಲ್ಲಿ ಕೊಡ್ಬೋದು, ಮತ್ತು ಮುಖಸೆ ಮಧುರವಾಗಿ ಮಾತನಾಡೋದ್ರಿಂದ ಕೊಡ್ಬೋದು. ಒಂದಲ್ಲ ಒಂದು ರೂಪದಲ್ಲಿ ಅವರಿಗೆ ಒಳ್ಳೆಯ ಗುಣವನ್ನು ಏನು ಮಾಡಬೇಕು, ನಾವು
उड़गोरेयागी ಕೊಡಬೇಕು। तो इस वर्ष के हर मास के रिजल्ट अपने पास भी रखना। यज्ञ में टीचर द्वारा ओके का कार्ड भेजना। ಈ ವರ್ಷ ಪ್ರತಿ ತಿಂಗಳು ನಿಮ್ಮ ರಿಸಲ್ಟ್ ಪಾಸ್ ಅಂತ ಬರಬೇಕು. ಮತ್ತು ಯಜ್ಞದಲ್ಲಿ ಯಾರು ಅಕ್ಕಂದಿರು ಇರ್ತಾರೋ ಅವ್ರ ಹತ್ರ ಇವರು ಓಕೆ ಅಂತ ಕಾರ್ಡ್ ತಗೋಬೇಕು. ನಾವು ನಿಮ್ಗೆ ಕೊಡಬೇಕು. ನಿಮಗೆ ಏನಂತ? ಇವರು ಓಕೆ. लंबा पत्र नहीं भेजना, ओके का कार्ड भेजना। कार्ड भी लंबा नहीं भेजना। जो दुनिया में कार्ड चलता है वह नहीं। टीचर द्वारा जो वरदान का कार्ड मिलता है वो भेजना। गुणों की सौगात, शक्तियों की सौगात कितनी है? लिस्ट गिनती करो तो कितनी बड़ी लिस्ट है। और जितना देंगे उतनी कम नहीं होगी, बढ़ती जाएगी। ನಾವು ಎಷ್ಟು ನಮ್ಮ ಬಳಿ ಬಂದವರಿಗೆ ಗುಣಗಳ ಉಡುಗೊರೆಯನ್ನು ಕೊಡ್ತಾ ಹೋಗ್ತೀವೋ ಅಷ್ಟು ನಮ್ಮಲ್ಲಿರೋ ಗುಣ ಕಡಿಮೆ ಆಗ್ತದಾ? ಏನಾಗ್ತದೆ? ನಾವು ಕೊಟ್ಟಷ್ಟು ನಮ್ಮಲ್ಲಿ ಜಾಸ್ತಿ ಆಗ್ತದೆ. जैसे कहता है ना चू मंत्र, तो ये शिव मंत्र कभी कोई गुण आपसे कम नहीं होगा। ಆದ್ದರಿಂದ ಇದು ಶಿವಮಂತ್ರ, ಚೂ ಮಂತ್ರ ಎಂದಿಗೂ ಏನಾಗುವುದಿಲ್ಲ ಅಂತಾರೆ ಬಾಬಾ, ಕಡಿಮೆ ಆಗುವುದಿಲ್ಲ. ಎಂದಿಗೂ ಯಾವ ಕಾರಣಕ್ಕೂ ಕಡಿಮೆ ಆಗುವುದಿಲ್ಲ. ಯಾರು ಬಳಿ ಬಂದರೂ ಸಹಿತ ಅವರಿಗೆ ನಾವು ಕೊಡಬೇಕು. ಏನು ಕೊಡಬೇಕು? ಒಂದಲ್ಲ ಒಂದು ಗುಣ. ಯಾವುದರ ಮೂಲಕ? ನೀವು ಮುಖದಿಂದ ಕೊಡಬಹುದು, ಚಲನ್ ಸೆ, ಚೆಹರೆ ಸೆ, ಮುಖ ಸೆ. ಒಂದಲ್ಲ ಒಂದು ಗುಣೋಂಕಿ ಏನು ಕೊಡಬೇಕು? ಸೌಗಾತ್ ದೇನಾ. ಪಾಪತ್ರ ಗುಣ ಆಪ್ಸೆ ಕಮ್ ನಹಿ ಹೋಗಾ ಅವರಿ ಬಡೇಗ. ನಾವು ಕೊಟ್ಟಷ್ಟು ಗುಣ ನಮ್ಮ ಹತ್ರ ಕಡಿಮೆ ಆಗೋದಿಲ್ಲ, ಮತ್ತಷ್ಟು ಮಗದಷ್ಟು ಏನಾಗ್ತಾ ಹೋಗ್ತದೆ? ವೃದ್ಧಿ ಆಗ್ತದೆ. ಕ್ಯೋಂಕಿ ಕಹಾವತ್ ಹೈ ದೇ ದಾನ್ ಚೂಟೆ ಗ್ರಹಣ್. ಕಹಾವತ್ ಸಹಿತ ಇದೆ. ನಾವು ದೇ ದಾನ್ ತೋ ಚೂಟೆ ಗ್ರಹಣ್ ಅಂತ. ದಾನವನ್ನು ಕೊಟ್ಟಾಗ ಗ್ರಹಣ ಏನಾಗ್ತದೆ? ಬಿಟ್ಟು ಹೋಗ್ತದೆ ಅಂತ ಹೇಳ್ಕೊಂಡು ಏನು ಮಾತಿದ್ದೇನೋ ಬಾಬಾ ಹೇಳ್ತಿದ್ದಾರೆ. ಅಚ್ಚಾ, ಇಸ್ ಬಾರಿ ಜೋ ಪಹಲಿ ಬಾರಿ ಆಯೇ ಹಿ ವೋ ಉಡ್ಕೆ ಕಡೆ ಹೋ ಜಾವೋ. ಇವತ್ತು ಯಾರು ಮೊದಲನೇ ಬಾರಿ ಬಂದಿರಿ ಅವರು ಎದ್ದು ನಿಲ್ಲಿ ಅಂತ ಮಿಲ್ಲಕ್ಕೆ ಹೋದಾಗೆಲ್ಲ ಹೇಳ್ತಾರಲ್ಲ. ಅಚ್ಚಾ, ಅಷ್ಟೊತ್ತಿಗೆ ಮಧ್ಯಪ್ರದೇಶಕ್ಕೆ ರಾಜ್ಯಪಾಲ ಸಾಮನೆ ಬೈಟೆ ಹಿ. ಬಾಬಾ ಈ ಮುರಳಿ ನುಡಿಸ್ಬೇಕಾದ್ರೆ ಮುಂದೆ ಯಾರು ಕುಂತಾರೆ? मध्य प्रदेश का राज्यपाल। इस संगठन में पधारे हो, अच्छा है। बाप दादा आप सभी को आने वालों को ये वरदान दे रही कि सदा बाप से गुड मॉर्निंग गुड नाइट जरूर करना। सदा बाबन ಜೊತೆಗೆ गुड मॉर्निंग ಹೇಳಬೇಕು, गुड नाइट ಹೇಳಬೇಕು. पहले आंख खुलते ही बाप को देखेंगे तो सारा दिन अच्छा होगा। ಬಾಬಾ ಎಷ್ಟು ಚಂದ ಅವರಿಗೆ ಶಿಕ್ಷಣ ಕೊಟ್ಟರು ನೋಡ್ರಿ. ಬೆಳಿಗ್ಗೆ ಎದ್ದ ಕೂಡಲೇ ಬಾಬಾ ಗುಡ್ ಮಾರ್ನಿಂಗ್. ನೀವು ಬಾಬಾ ಗುಡ್ ಮಾರ್ನಿಂಗ್ ಅಂತ ತಂದೆ ನೆನಪಿನಲ್ಲಿ ಕಣ್ಣನ್ನು ತೆರೆದ್ರೆ ಸಾರಾ ದಿನ ಅಚ್ಚಾ ಹೋಗ, ಇಡೀ ದಿನ ಅಚ್ಚಾ ಹೋಗ. ಲೌಕಿಕದಲ್ಲಿ ಮಾತಿದೆ ಅಲ್ವಾ, ಕಟ್ ತೆರೆದ ಕೂಡಲೇ ಯಾರನ್ನು ನೋಡ್ತೀವೋ ಇಡೀ ದಿನ ಏನಾಗ್ತದೆ? ಹಂಗಾಗ್ತದೆ. ಕೆಲವೊಮ್ಮೆ ಏನಾರು ಹೆಚ್ಚು ಕಡಿಮೆ ಆದ ಇವತ್ತು ಯಾರ ಮುಖ ನೋಡಿ ಎದ್ದಿನೇ ಏನೋ ಅಂತಾರೆ. ಅದಕ್ಕೆ ಬೆಳಿಗ್ಗೆ ಎದ್ದ ಕೂಡಲೇ ಕಣ್ಣು ತೆರೆದ ಕೂಡಲೇ बाबा गुड मॉर्निंग। तो पहली बारी आने वालों को, बच्चों को बाप दादा का पदम गुणा याद, प्यार और बधाई हो। अच्छा, अभी सभी सदा जो 4 बातें सुनाई और 5वां बात कौन सा है? 4 ಮಾತಂತೂ ಹೇಳಿದರು ಬಾಬಾ. ಒಂದನೇದು ಯಾವುದು? ಶುಭ ಚಿಂತಕ. ಎರಡನೇದು ಶುಭ ಚಿಂತನೆ. ಮೂರನೇದು ಶುಭ ವೃತ್ತಿ. ನಾಲ್ಕನೇದು ಜವಾಬ್ದಾರಿಯ ಅನುಭವ. ಏನು ಜವಾಬ್ದಾರಿ ಅಂದರೆ ವಾಯುಮಂಡಲವನ್ನು ಶುಭ ವೃತ್ತಿಯಿಂದ ಏನು ಮಾಡಬೇಕು? ಬದಲು ಮಾಡುವಂಥದ್ದು. ಅದನ್ನು ಹೆಂಗೆ ಮಾಡಬೇಕಂತಲೂ ಸಹಿತ ಬಾಬಾ ತಿಳಿಸಿದರು. ಈಗ ಬಾಬಾ ಹೇಳ್ತಾರೆ 5ನೇ ಮಾತು ಬರೀರಿ. 5वां जीरो और हीरो सुनाया। तो इन बातों का मनन करते हुए 5वां जीरो और हीरो.
ಜೀರೋ ಅವ್ರ ಹೀರೋ. ಆ ಮಾತನ್ನು ಬಾಬಾ ತಿಳಿಸಿದ್ರಲ್ವ 5ನೇದ್ದು. ಜೀರೋ ಮತ್ತು ಹೀರೋ. ನಾವು ಜೀರೋ ಆಗಿರಬೇಕು, ಆಮೇಲೆ ಹೀರೋ ಪಾತ್ರಧಾರಿ ಅಂತ ಅನುಭವದಲ್ಲಿ ಇರಬೇಕು. तो इन बातों का मनन करते हुए मनन अवस्था में रहने वाले, ಈ ಮಾತನ್ನು ಮನನ ಮಾಡ್ತಾ ಮನನ ಅವಸ್ಥೆಯಲ್ಲಿರುವಂತಹ ಬ್ರಾಹ್ಮಣ್ ಸೋ ಫರಿಶ್ತಾ ಆತ್ಮಾಯಿ ದೇವತಾ बनना तो आपका ಜನ್ಮ ಸಿದ್ಧ ಅಧಿಕಾರ है. ದೇವತೆಗಳಾಗೋದು ನಮ್ಮ ಜನ್ಮ ಸಿದ್ಧ ಅಧಿಕಾರ. ಆದರೆ ಈಗ ಬ್ರಾಹ್ಮಣರು ನಾವು ಏನಾಗಬೇಕು? ಈಗೇನಾಗಬೇಕು? ಸದ್ಯ ಫರಿಶ್ತಾ. ಫರಿಶ್ತಾ ಆದರೆ ಸಾಕು. ದೇವತೆ ಆಗೋದು ನಮ್ಮ ಜನ್ಮ ಸಿದ್ಧ ಅಧಿಕಾರ. फरिश्ता सो देवता है ही, तो सदा स्नेह के लव में लीन, लवलीन रहने वाले, सदा दृढ़ता के संकल्प की चाबी को मन में, बुद्धि में, स्मृति में रखने वाले, ಸದಾ ಸ್ನೇಹದಲ್ಲಿ ಲೀನಾಗಿರುವ ಲವಲೀನ ಮಕ್ಕಳಿಗೆ ದೃಢತೆಯ ಸಂಕಲ್ಪದಿಂದ ಸಂಕಲ್ಪಕ್ಕೆ ಚಾಬಿಕೋ मन में बुद्धि में सदा स्मृति इಟ್ಟುಕೊಂಡಿರುವ, इस चाबी के पीछे माया बहुत चक्कर लगाती है. ಬಾಬಾ ಅಂತಾರೆ ನಮ್ಮ ಹತ್ರ ಚಾಬಿ ಇದೆ ಅಲ್ಲ. ಯಾವ ಚಾಬಿ? ಮೊದಲೇ ಹೇಳಿದ್ರಲ್ಲ ಬಾಬಾ, ಬಾಬನ ಜೊತೆಗೆ ಏನು ಸ್ನೇಹ ಇದೆ ಅಲ್ಲ, ಅದು ಅವನ ಹತ್ರ ಇರುವ ಎಲ್ಲ ಖಜಾನೆಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಚಾಬಿ ಅದು. ಆ ಚಾಬಿಯನ್ನು ಕಳ್ಳತನ ಮಾಡಲಿಕ್ಕೆ ಯಾವುದು ಓಡಾಡ್ತಾ ಇರ್ತದೆ? ಮಾಯೆ. तो मन और बुद्धि से सदा समर्थ रहने वाले, ಆದ್ದರಿಂದ ದೃಢವಾಗಿರಬೇಕು. ಮನಸ್ಸು ಬುದ್ಧಿಯಿಂದ ಸಮರ್ಥವಾಗಿರುವ ಚಾರೋ ಊರ್ಕೆ ಬಚ್ಚೋಂಕು ಬಾಪ್ ದಾದಾ ಕಾ ಯಾದ್ ಪ್ಯಾರ ಅವ್ರ ನಮಸ್ತೆ ಅಂತ 4 ಕಡೆಯಲ್ಲಿರುವ ಮಕ್ಕಳಿಗೆ ಬಾಪ್ ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ದಾದಿಯರ ಜೊತೆಗೆ ಆವಾಗ ದಾದಿ ಜಾನಕಿಯವರ ಜೊತೆಗೆ ಮಾತಾಡ್ತಾರೆ. चक्कर लगा कर आए बहुत अच्छा, जो कर रहे हैं बहुत अच्छा. बाबा को चित्र याद आया, जगदम्बा बीच में खड़ी है, झंडा लहरा रही है, पीछे सब शक्तियाँ साथ में खड़ी है. ಬಾಬನಿಗೆ ಆ ಚಿತ್ರ ನೆನಪಾಗ್ತದೆ. ಚಿತ್ರ ಕಣ್ಣ ಮುಂದೆ ಬಂತ? ಕಲ್ಪವೃಕ್ಷದ ಚಿತ್ರದಲ್ಲಿ ಇದೆ. ಜಗದಂಬಾರವರು ಜೆಂಡ ಹಿಡ್ಕೊಂಡು ನಿಂತಾರೆ, ಜೊತೆಗೆ ಎಲ್ಲ ದಾದಿಯರು जगदम्बा सरस्वती ಅವರ ಜೊತೆಗಿರುವಂಥ ಚಿತ್ರ. तो अभी वो चित्र बाप दादा विश्व के आगे दिखाना चाहता है. ಆ ಚಿತ್ರವನ್ನು ಬಾಬಾ ಜಗತ್ತಿನ ಮುಂದೆ ತೋರಿಸಲಿಕ್ಕೆ ಇಷ್ಟಪಡ್ತಿದ್ದಾರೆ. सारे ब्राह्मणों से शक्ति सेना ऐसी तैयार करो जो निमित्त बने, चक्कर लगाते हुए वायुमंडल को पवर्फुल बनाए. ನಿಮಿತ್ತರಾದವರು ಚಕ್ಕರ್ ಹಾಕಬೇಕು. ಚಕ್ಕರ್ ಹಾಕಿ ಎಲ್ಲ ಕಡೆಯ ವಾಯುಮಂಡಲವನ್ನು ಪವರ್ಫುಲ್ ಮಾಡಬೇಕು. ದೃಢ ಸಂಕಲ್ಪ ಮಾಡಿ, हम ये दृढ़ संकल्प रखते हैं कि हम वायुमंडल को बदल के दिखाएंगे. ಅದಕ್ಕೇ ದೊಡ್ಡವರೆಲ್ಲ ಏನು ಮಾಡ್ತಾ ಇರ್ತಾರೆ? ಬೇರೆ 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 ಸೇವಾ ಕೇಂದ್ರಕ್ಕೆ ಚಕ್ಕರ್ ಹಾಕ್ತಾ ಇರ್ತಾರೆ. ಅವರು ಕಾಲಿಡೋದ್ರಿಂದ ಅಲ್ಲಿಯ ವಾಯುಮಂಡಲ ಏನಾಗ್ತದೆ? ಚೇಂಜ್ ಆಗ್ತದೆ. ವಾಯುಮಂಡಲವನ್ನು ಬದಲ್ಕೆ ದಿಕ್ಕಾಯಂಗೆ ಅಂತ ದೃಢ ಸಂಕಲ್ಪ ಮಾಡಿ ಜಾನಕಿ ದಾದಿಯವರಿಗೆ ಮಾತಾಡಿಸಿದ್ದಾರೆ ಬಾಬಾ. ಏ ಜೆಂಡಾ ಉಟ್ಟಾಯೆ, ಹೇಗೆ ನಮ್ಮ ಜಗದಂಬಾ ಸರಸ್ವತಿಯವರು ಜೆಂಡಾ ಇಟ್ಕೊಂಡಾರೆ ಹಾಗೆ ಜೆಂಡಾ ಉಟ್ಟಾಯೆ. ಐಸಾ ಗ್ರೂಪ್ ನಿಕಾಲು जो चक्कर लगा के वायुमंडल को ठीक करे अपनी ಸ್ಥಿತಿ ವಾಣಿ और ಸಂಘ से. ವಾಯುಮಂಡಲವನ್ನು ಸರಿ ಮಾಡೋದು ಹೆಂಗೆ? ನಮ್ಮ ಸ್ಥಿತಿಯಿಂದ, ನಮ್ಮ ಮಾತಿನಿಂದ ಮತ್ತು ಸಂಘದಿಂದ. ನಮ್ಮ ಸ್ಥಿತಿಯಿಂದ, ಮಾತಿನಿಂದ ಮತ್ತು ಸಂಘದಿಂದ ವಾಯುಮಂಡಲವನ್ನು ಏನು ಮಾಡಿ? सरी माड़ी. ऐसा ग्रुप तैयार करके दिखाओ तो बाप दादा को चित्र याद आया. तो ये प्रैक्टिकल होना चाहिए. ऐसे नहीं कहना समय नहीं मिलता, कोई नहीं कहेगा समय नहीं मिलता. समय मिलेगा अगर शुभ भावना है ना. ऐसा ग्रुप बाप दादा को बना के देना. अंत ग्रुपನ್ನು ಬಾಪ್ ದಾದರಿಗೆ ತಯಾರು ಮಾಡಬೇಕು. ಹೇಗೆ ಜಗದಂಬಾ ಸರಸ್ವತಿಯವರು ಜೆಂಡ ಹಿಡ್ಕೊಂಡು ಉಳಿದವರೆಲ್ಲ ದೊಡ್ಡ ಸೈನ್ಯ ಇದೇನೋ, ಶಿವಶಕ್ತಿ ಸೈನ್ಯ, ಅದೇ ರೀತಿ ಇರಬೇಕಂತಾರೆ ಬಾಬಾ. ಜಾನಕಿ ದಾದಿಯವ್ರಿಗೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಎಲ್ಲ ಕಡೆ ವಾತಾವರಣ
ಪವರ್ಫುಲ್ ಮಾಡಬೇಕಾದ್ರೆ ದೊಡ್ಡವ್ರು ಏನು ಮಾಡಬೇಕು? ಬೇರೆ ಬೇರೆ ಸೇವಾ ಕೇಂದ್ರಕ್ಕೆ ಚಕ್ಕರ್ ಹಾಕ್ತಾ ಇರ್ತಾರೆ. ಬಾಬರವರ ಮುಂದೆ ಯೂತ್ ಗ್ರೂಪ್ ಇದ್ದರು. ಬಾಬಾ ಅವರ ಜೊತೆಗೆ ಮಾತಾಡ್ತಾರೆ. यूथ ग्रुप से इस वर्ष में जो भी ब्राह्मणों की मर्यादाएं हैं, एक एक मर्यादा को पूर्ण रीति से मनसा से, वाचा से, कर्मणा से, संबंध संपर्क से चारों ही रूप में पालन करने वाला हो, ऐसा ग्रुप तैयार करो. ಬಾಬರವರು ಯೂತ್ ಗ್ರೂಪಿಗೆ ಹೇಳ್ತಿದ್ದಾರೆ, ಬ್ರಾಹ್ಮಣ ಜೀವನದ ಮರ್ಯಾದೆಗಳಿವೆ. ಒಂದೊಂದು ಮರ್ಯಾದೆಯನ್ನು ಪೂರ್ಣ ರೂಪದಲ್ಲಿ ಪರಿಪಾಲನೆ ಮಾಡಬೇಕು. ಮನಸ್ಸಿಗೇನು ಮರ್ಯಾದೆ, ಮಾತಿಗೇನು, ಕರ್ಮಕ್ಕೇನು, ಸಂಬಂಧ ಸಂಪರ್ಕದಲ್ಲೇನು ಏನು ಮರ್ಯಾದೆ ಇದೆ ಅದನ್ನೆಲ್ಲ ರೂಪದಲ್ಲಿ ಸಹಿತ ಪಾಲನೆ ಮಾಡುವಂಥ ಗ್ರೂಪನ್ನು ತಯಾರು ಮಾಡಿ. इस वर्ष में कोई भी मर्यादा भंग ना हो, ऐसा ग्रुप बनाओ, आपस में बनाओ. जो ओटे सो अर्जुन. पसंद है? कौन करेगा? आप करेंगे? हाथ उठाओ. ಈ ವರ್ಷದಲ್ಲಿ ಯಾವುದೇ ಮರ್ಯಾದೆಯನ್ನು ನಾವು ಭಂಗ ಮಾಡೋಂಗಿಲ್ಲ ಅನ್ನುವಂಥ ಒಂದು ತಂಡವನ್ನು ರೆಡಿ ಮಾಡಿರಿ. ಸಭಿ ಯುವ ಕರೆಂಗೆ ಕಿತ್ತನೆ ಹಿ. ಬಾಬನ ಮುಂದೆ 400 ಜನ ಯುವಕರು ಕುಂತಿದ್ರು. 400 ಜನ. ಎಲ್ಲರಿಗೂ ಬಾಬಾ ಹೇಳ್ತಿದ್ದಾರೆ, ಏನು ನಮ್ಮ ಬ್ರಾಹ್ಮಣ ಜೀವನದಲ್ಲಿ ಮರ್ಯಾದೆ ಇದೆ, ಪೂರ್ಣ ರೂಪದಲ್ಲಿ ಮನಸ್ಸಿನಿಂದ, ಮಾತಿನಿಂದ, ಕರ್ಮದಿಂದ, ಸಂಬಂಧ ಸಂಪರ್ಕದಿಂದ ನಾವು ನಡೆದು ತೋರಿಸ್ತೀವಿ ಅನ್ನುವಂಥ ಒಂದು ಗ್ರೂಪ್. ಆಪಸ್ ಮೇ ಗ್ರೂಪ್ ಮೇ ಪಕ್ಕಾ ಕರೋ, ಫಿರ್ ಗೌರ್ಮೆಂಟ್ ಕೋ ದಿಕ್ಕಾಯಂಗೆ. ನೀವು ಇಷ್ಟು ಜನ ಪರಸ್ಪರ ಎಲ್ಲ ಮರ್ಯಾದೆಗಳನ್ನು ಪಕ್ವವಾಗಿ ಧಾರಣೆ ಮಾಡಿದರೆ ಈ ಗ್ರೂಪನ್ನು ಏನು ಮಾಡ್ತೀವಿ ಅಂದರೆ ಸರ್ಕಾರಕ್ಕೆ ತೋರಿಸಿಕೊಳ್ಳೋಣ. ಯೇ ಮರ್ಯಾದಾ ಪುರುಷೋತ್ತಮ ಹೇ. ಇದೆಂಥ ಗ್ರೂಪು? ಮರ್ಯಾದಾ ಪುರುಷೋತ್ತಮರ ಗ್ರೂಪ್. ಗೌರ್ಮೆಂಟ್ ಬಿ ಚಾತಿ ಹೇ ಲೇಕಿನ್ ಕರ್ನೆ ಹಿ ಪಾತಿ. ಸರ್ಕಾರನೂ ಕೆಲವೊಮ್ಮೆ ಯುವ ಜನ ಯೋಜನೆ ಮಾಡ್ಕೊಳ್ತಾರೆ, ಆದರೆ ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ. आप करके दिखाओ, एग्जाम्पल बन के दिखाओ. होमवर्क मिल गया ना? बाप दादा यही चाहते हैं कि चारों ओर के ब्राह्मण आत्माएं इस वर्ष में कमाल करके दिखाए. व्यर्थ संकल्प की धमाल भी नहीं हो. शुद्ध संकल्प इतना जमा करो जो व्यर्थ को आने का समय नहीं मिले. है ना खजाना? ಶುದ್ಧ ಸಂಕಲ್ಪ ಕಾ ಇತ್ತನಾ ಖಜಾನ ಇಕ್ಕಟ್ಟ ಹೇ. ಬಾಬಾ ನೋಡಿ ಎಷ್ಟು ಪ್ರೋಗ್ರಾಮ್ ಕೊಡ್ತಾರಂತ ಹೇಳ್ಕೊಂಡು ಈ ಗ್ರೂಪಿಗೆ. ಯೂತ್ ಗ್ರೂಪ್ ಮರ್ಯಾದಾಪೂರ್ಣವಾಗಿ ನಡ್ಕೋಬೇಕು, ಮನಸ್ಸಿನಿಂದ, ಮಾತಿನಿಂದ, ಕರ್ಮದಿಂದ, ಸಂಬಂಧ ಸಂಪರ್ಕದಿಂದ ಎಕ್ಸಾಂಪಲ್ ಆಗಿ ತೋರಿಸ್ಬೇಕು. ಈ ವರ್ಷ ವ್ಯರ್ಥ ಸಂಕಲ್ಪ ಮಾಡಬಾರ್ದು. ಶುದ್ಧ ಸಂಕಲ್ಪ ಇಷ್ಟು ಜಮಾ ಇರಬೇಕು. ವ್ಯರ್ಥ ಸಂಕಲ್ಪ ಬರಲಿಕ್ಕೆ ಸಮಯನೂ ಇಲ್ಲ. ವ್ಯರ್ಥ ಸಂಕಲ್ಪದ ಖಜಾನೆನೇ ಇಲ್ಲ. ಶುದ್ಧ ಸಂಕಲ್ಪದ ಖಜಾನೆ ಇಷ್ಟು ಜಮಾ ಮಾಡಿಕೊಳ್ಳಿ ಅಂತ ಬಾಬಾ ತಿಳಿಸ್ತಾರೆ. ಹಾತು ಉಟಾವೋ ಶಕ್ತಿಯ ಬಿ ಹೇ ಅಂದರೆ ಯುವಕರು ಮತ್ತು ಯುವತಿಯರು ಇದ್ದರು. ಅದಕ್ಕೆ ಬಾಬಾ ಹೇಳ್ತಾರೆ ಶಕ್ತಿಯರು ಸಹಿತ ಇದ್ದೀರಿ. ಅಚ್ಚ ಶಕ್ತಿಯ ಬಿ ಎಕ್ಸಾಂಪಲ್ ಬನ್ನಿ, ಪಾಂಡವ್ ಬಿ ಎಕ್ಸಾಂಪಲ್ ಬನ್ನಿ. ಅಚ್ಚ बाप दादा खुश है. ಇವತ್ತಿನ ವರದಾನ, सूक्ष्म संकल्पों के बंधन से भी मुक्त बन ऊंची स्टेज का अनुभव करने वाले निर्बंधन भव. ಸೂಕ್ಷ್ಮ ಸಂಕಲ್ಪದ ಬಂಧನದಿಂದಲೂ ಮುಕ್ತರಾಗಿ ಶ್ರೇಷ್ಠ ಸ್ಟೇಜಿನ ಅನುಭವದಲ್ಲಿರುವ ನಿರ್ಬಂಧನ ಆಗಿರಿ. ಸೂಕ್ಷ್ಮ ಸಂಕಲ್ಪದ ಬಂಧನದಿಂದಲೂ ಮುಕ್ತರಾಗಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವ ನಿರ್ಬಂಧನ ಆಗಿರಿ. ಯಾರೆಷ್ಟು ನಿರ್ಬಂಧನರು ಅಷ್ಟು ಅವರ ಸ್ಟೇಜ್ ಎತ್ತರ ಮಟ್ಟದಲ್ಲಿ ಇರ್ತದೆ. ಆಂತರಿಕ ಸ್ಟೇಜ್ ಚೆಕ್ ಮಾಡ್ಕೊಳ್ಳಿ. ಮನಸಾ ವಾಚಾ कर्मणा में कोई सूक्ष्म में भी धागा जुटा हुआ तो नहीं है. एक बाप के सिवाय और कोई याद ना आए. ಒಬ್ಬ ಶಿವ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರ್ದು. ಅಪನಿ ದೇಹಕ್ಕೆ ಬಿ ಯಾದಾಯಿ
देह के साथ देह के संबंध पदार्थ दुनिया सब एक के पीछे आ जाएगा. ಒಂದು ವೇಳೆ ದೇಹದ ನೆನಪು ಬಂದರೂ ಸಹಿತ ದೇಹದ ಜೊತೆಗೆ ಸಂಬಂಧದ ನೆನಪು, ಪದಾರ್ಥದ ನೆನಪು, ಜಗತ್ತಿನ ನೆನಪು ಎಲ್ಲ ಬಂದ್ಬಿಡ್ತದೆ. ದೇಹದ ನೆನಪು ಬರಕೂಡದು. ಒಬ್ಬ ತಂದೆ ವಿನಃ ಬೇರೆ ಯಾವ ನೆನಪು ಬರಬಾರ್ದು ಅಂತ ನಿರ್ಬಂಧನ ಸ್ಟೇಜ್, ऊंची स्टेज. मैं निर्बंधन हूँ, इस वरदान को स्मृति में रख सारी दुनिया में माया की जाल से मुक्त करने की सेवा करो. ಆದ್ದರಿಂದ ಸೂಕ್ಷ್ಮ ಸಂಕಲ್ಪದ ಬಂಧನದಿಂದಲೂ ಮುಕ್ತರಾಗಿ ಶ್ರೇಷ್ಠ ಸ್ಟೇಜಿನ ಅನುಭವ ಮಾಡುವ ನಿರ್ಬಂಧನ ಆಗಿರಿ. स्लोगन: देही अभिमानी स्थिति द्वारा तन और मन के हलचल को समाप्त करने वाले ही अचल रहते हैं. ಆತ್ಮ ಅಭಿಮಾನಿ ಸ್ಥಿತಿಯ ಮೂಲಕ ತನು ಮತ್ತು ಮನದ ಹಲ್ಚಲನ್ನು ಸಮಾಪ್ತಿ ಮಾಡುವವರೇ ಅಚಲ ಇರುತ್ತಾರೆ. ದೇಹಿ ಅಭಿಮಾನಿ ಸ್ಥಿತಿ ಇರಬೇಕು. ಆವಾಗ ತನುವಿನ ಹಲ್ಚಲೂ ಇಲ್ಲ, ಮನಸ್ಸಿನ ಹಲ್ಚಲೂ ಇರುವುದಿಲ್ಲ. ಅಂತಹ ಅಚಲ ಆಗಿರಿ. अव्यक्त इशारे: निश्चय के फाउंडेशन को मजबूत करो, सदा निर्भय और निश्चिंत रहो. समस्याओं का काम है आना, निश्चय बुद्धि आत्मा का काम है समाधान स्वरूप से समस्या को परिवर्तन करना. ಈ ತಿಂಗಳು ಪೂರ್ಣ ನಿಶ್ಚಯದ ಫೌಂಡೇಶನ್ ಮಜಬೂತ್ ಇರಬೇಕು. ಆವಾಗ ನಾವು ನಿರ್ಭಯ ಮತ್ತು ನಿಶ್ಚಿಂತ ಇರ್ತೀವಿ. ನಾವು ಈ ರೀತಿ ಗಟ್ಟಿ ಮನಸ್ಸು ಮಾಡಿದಷ್ಟು ಸಮಸ್ಯೆಗಳು ಬರ್ತವೆ. ಆದರೆ ನಿಶ್ಚಯ ಬುದ್ಧಿ ಆತ್ಮರ ಕೆಲಸ ಏನು? ಸಮಾಧಾನ ಸ್ವರೂಪದಿಂದ ಸಮಸ್ಯೆಯನ್ನು ಪರಿವರ್ತನೆ ಮಾಡಿ. ಯಾಕೆ? आप हर ब्राह्मण आत्मा ने ब्राह्मण जन्म लेते ही माया को ಚಾಲೆಂಜ್ किया है. ನಾವೆಲ್ಲ ಬ್ರಾಹ್ಮಣ ಆತ್ಮಗಳು ಬಾಬನ ಮಕ್ಕಳಾಗ್ತಾ ಇದ್ದಂತೆಯೇ ಮಾಯಾ ಜೊತೆಗೆ ಚಾಲೆಂಜ್ ಮಾಡಿದ್ದೀವಿ. हम माया जीत बनने वाले ही ಅಂತ ಹೇಳಿಕೊಂಡು. ಆವಾಗ ಸಮಸ್ಯಾ का रूप माया का स्वरूप है. ಚಾಲೆಂಜ್ ಮಾಡ್ತದೆ, ಮಾಯಾ ಎದುರು ಬರ್ತದೆ. आप उसे निश्चय बुद्धि विजयी स्वरूप से नथिंग न्यू समझकर पार कर लो तो बेफिक्र बादशाह रहेंगे. ನಾವು ನಿಶ್ಚಯ ಬುದ್ಧಿ ವಿಜಯಿ ಸ್ವರೂಪದಲ್ಲಿರಬೇಕು. ನಥಿಂಗ್ ನ್ಯೂ ಅಂತ ತಿಳ್ಕೊಂಡು ಪಾರು ಮಾಡಿ ನಿಶ್ಚಿಂತ ಚಕ್ರವರ್ತಿಯಾಗಿರಿ. ಆದ್ದರಿಂದ ಸಮಸ್ಯೆಗಳು ಬರ್ತವೆ. ನಾವು ನಿಶ್ಚಯ ಬುದ್ಧಿಯ ಆತ್ಮಗಳು ಸಮಾಧಾನ ಸ್ವರೂಪದಲ್ಲಿದ್ದುಕೊಂಡು ಸಮಸ್ಯೆಯನ್ನು ಪರಿವರ್ತನೆ ಮಾಡಬೇಕು. ನಾವೇ ನಿರ್ಭಯರು, ನಾವೇ ನಿಶ್ಚಿಂತರು. ಯಾಕೆಂದರೆ ನಿಶ್ಚಯದ ಫೌಂಡೇಶನ್ ಭದ್ರ ಇದೆ ಅಲ್ವಾ. ಡೋಂಟ್ ವರಿ. ಅಚ್ಚಾ, ಓಂ ಶಾಂತಿ. ಇವತ್ತಿನ ಸ್ವಮಾನ: ನನ್ನ ಆತ್ಮ ಪ್ರಭು ಪ್ರಿಯ ಆಗಿದ್ದೇನೆ. ನನ್ನ ಆತ್ಮ ಪ್ರಭು ಪ್ರಿಯ ಆತ್ಮ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮ ಆತ್ಮನಾದ ಜ್ಞಾನಸಾಗರ ಶಿವತಂದೆಗೆ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ. स्वर्ग से सुंदर संगम युग पर बाबा तेरा मधुबन. स्वर्ग से सुंदर संगम युग पर बाबा तेरा मधुबन. देख तेरी सुंदर रचना, खुशियों में नाचे मन. देख तेरी सुंदर रचना, खुशियों में नाचे मन. ये जितना न्यारा है ये उतना प्यारा है. ये जितना न्यारा है ये उतना प्यारा है. स्वर्ग से सुंदर संगम युग पर बाबा तेरा मधुबन.
ಶಾಂತಿ ಓಂ ಶಾಂತಿ